ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವೆಲ್ಲರೂ ಒಟ್ಟಿಗೆ ಓದಲಿಕ್ಕೆ ಓದ್ತೀವಿ. ಪಂಚಸತಮದ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೂ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರ ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳುತ್ತೇವೆಲ್ಲ. ಇದು ಹೇಗೆ? ಪಾರ್ಥೇರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೋಂತ, ಆಸ್ಯ, ಪೂಗ್ಯ, ಪಂಫಿಲ್ಯ, ಐಗುಪ್ತ್ಯ, ಕುರೇನ್ಯ ಮಗಳಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯದ ಮತಾವಲಂಬಿಗಳು, ಕ್ಷೇತ್ರರು, ಅರಬ್ಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರ ದೇವರ ಮಹತ್ವಗಳನ್ನು ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂಬ ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡ್ರಿ. ನೀವು ಭಾವಿಸಿದಂತೆ ಇವರು ಆಮೇಲೆ ಏರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೆಯ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವದಿಸುವರು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನವಾಗುವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವದಿಸುವರು. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವು. ಸೂರ್ಯನು ಕತ್ತಲಾಗುವನು, ಚಂದ್ರವು ರಕ್ತವಾಗುವನು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಕುಳಿತುಕೊಳ್ರಿ. ನನ್ನ ಪ್ರಸಂಗದ ಪೀಠಿಕೆ, ಇವತ್ತಿನ ಸಂದೇಶದ ಪೀಠಿಕೆ, ದ ಡೇ ಆಫ್ ಪೆಂಟಕೋಸ್ಟ್, ಪಂಚಶತಮ ದಿನ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಿಂದ ಅದರ ವಾಕ್ಯವನ್ನು ನಾವು ಓದಿದೆವು. ಯಹೂದ್ಯರಿಗೆ ದೇವರು ಕೊಟ್ಟಂಥ 7 ಜಾತ್ರೆ ಅನ್ಬೋದು, ಹಬ್ಬ, 7 ಹಬ್ಬಗಳುಂಟು. ಈ ಹಬ್ಬಗಳು ಎನ್ನುವಂಥ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಮೊಡೋಮ್, MOADIM, ಅದರ ಅರ್ಥ ಅಪಾಯಿಂಟೆಡ್ ಟೈಮ್, ಗೊತ್ತು ಮಾಡಿರುವಂಥ ಸಮಯ. ಪ್ರತಿಯೊಂದಕ್ಕೂ ಆಕಾಶದ ಕೆಳಗಡೆ ದೇವರೊಂದು ಸಮಯವನ್ನು ನಿಶ್ಚಯ ಮಾಡಿದ್ದಾನೆ. ಆ ಸಮಯದ ಪ್ರಕಾರ ಕಾಲಗಳನ್ನು ದೇವರು, ಸಮಯವನ್ನು ನಾನು ಅನೇಕ ಆವರ್ತಿ ಹೇಳಿರುವಂಥ ಪದ, ಸಮಯ ಎನ್ನುವುದು ದೇವರಿಗೆ ಸಮಯ ಇಲ್ಲ. ಸಮಯ ಎನ್ನುವಂಥ ಫಿನೋಮಿನಾ ದೇವರಿಗೆ ಇಲ್ಲ. ಕಾರಣ, ದೇವರು ನಿತ್ಯನಾದ ತಂದೆ, ನಿತ್ಯನಾದ ದೇವರು. ಅವನ ನಿತ್ಯತ್ವ, ಎಟರ್ನಲ್ ಲೈಫ್ ಅಂದರೆ
ನಿತ್ಯದ ಜೀವಿತ ಅಂದರೆ ಅದಕ್ಕೆ ಸಮಯ ಇರೋದಿಲ್ಲ. ಸಮಯ ಮನುಷ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಕಾಲಗಳನ್ನು ದೇವರು ನಿರ್ಮಿಸಿದ್ದು ಮನುಷ್ಯರಿಗೋಸ್ಕರ. ದೇವರು ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರೋದಕ್ಕೆ, ಅದರ ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಉಂಟು ಮಾಡಿದಂಥ ಸಮಯ ಮನುಷ್ಯರಿಗೋಸ್ಕರ, ದೇವರಿಗೋಸ್ಕರ ಅಲ್ಲ. ಈ ಹಬ್ಬಗಳ ಪ್ರತಿಯೊಂದು ಹಬ್ಬಗಳು ಬಹಳ ಇಂಪಾರ್ಟೆಂಟು. ನಾನು ಹಬ್ಬಗಳ ಕುರಿತು ಮಾತನಾಡೋದಿಲ್ಲ, ನಾನು ಅದನ್ನು ಎಚ್ಚರಿಸ್ತಾ ಇದ್ದೀನಿ. 7 ಹಬ್ಬಗಳು ಬಹಳ ಮುಖ್ಯ. ಒಂದನೇದಾಗಿ ಪಸ್ಕಾ ಹಬ್ಬ, ಪಾಸ್ ಓವರ್. 2 ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವ ಜಾತ್ರೆ ಹಬ್ಬ. 3 ಪ್ರಥಮ ಫಲದ ಹಬ್ಬ. 4ನೇದು ದ ಫೀಸ್ಟ್ ಆಫ್ ಪೆಂಟಕೋಸ್ಟ್, ಪಂಚಶತಮ ದಿನದ ಹಬ್ಬ. 5 ದ ಫೀಸ್ಟ್ ಆಫ್ ಟ್ರಂಪೆಟ್ಸ್, ತುತ್ತೂರಿಯ ಹಬ್ಬ. 6 ದ ಫೀಸ್ಟ್ ಆಫ್ ಅಟಾನ್ಮೆಂಟ್, ದೋಷ ಪರಿಹಾರಕ ದಿನದ ಹಬ್ಬ. 7 ಪರ್ಣಶಾಲೆಗಳ ಜಾತ್ರೆಯ ಹಬ್ಬ. ಹೀಗೆ 7 ರೀತಿಯ ಹಬ್ಬಗಳುಂಟು. ಗಮನಿಸಬೇಕಾದಂಥ ಅಂಶ, ಇವತ್ತು ಜೂನ್ ತಿಂಗಳ 4ನೇ ತಾರೀಕು ಇಸ್ರಾಯೇಲರಲ್ಲಿ ಪೆಂಟಕೋಸ್ಟ್, ಪಂಚಶತಮದ ಹಬ್ಬದ ದಿನ. ಪಂಚಶತಮದ ಹಬ್ಬ ನಾವು ಆಚರಿಸೋದಲ್ಲ, ಆದರೆ ಅದರ ಅನುಭವ ಮತ್ತೊಮ್ಮೆ ಸಭೆಗಳಲ್ಲಿ ಬರಬೇಕು. ದ ಡೇ ಆಫ್ ಪೆಂಟಕೋಸ್ಟ್. ಈ ಪೆಂಟಕೋಸ್ಟ್ನಿಂದ ಉದ್ದೇಶ ದ ಹಾರ್ವೆಸ್ಟ್, ಸುಗ್ಗಿಯ ಕಾಲ ಇದು. ಸಾಧಾರಣವಾಗಿ ಇಸ್ರಾಯೇಲ್ ಜನರಲ್ಲಿ 3 ಪ್ರಧಾನವಾದ ಸುಗ್ಗಿ ಬರುತ್ತೆ. ಬೆಳೆ ಬೆಳೀತಾರೆ. 1 ಬಾರ್ಲಿ, ಜವೆಗೋಧಿ. 2 ವೀಟ್, ಗೋಧಿ. 3 ಗ್ರೇಪ್ಸ್, ದ್ರಾಕ್ಷೆ. ಇದು ಪ್ರಧಾನವಾದದ್ದು. ಹಾರ್ವೆಸ್ಟ್, ಪಂಚಶತಮದ ಹಬ್ಬದ ಪ್ರತ್ಯೇಕತೆ. ಅವರು ವೀಟನ್ನ, ಗೋಧಿಯನ್ನು ಬೆಳೆದ ಸುಗ್ಗಿಯದು. ಆರ್ಭಟಿಸುವಂತ, ಬಹಳ ಶಬ್ದ ಮಾಡುವಂತ ಆರ್ಭಟದ ಹಬ್ಬ ಇದು. ಮೊದಲ 3 ಹಬ್ಬಗಳು, ಪಸ್ಕಾ ಹಬ್ಬ, ಹುಳಿ ಇಲ್ಲದ ರೊಟ್ಟಿ ಹಬ್ಬ, ಪ್ರಥಮ ಫಲದ ಹಬ್ಬ, ಇದೆಲ್ಲ ಒಂದೇ ವಾರದಲ್ಲಿ ನಡೆಯುವಂಥ ಕಾರ್ಯಗಳು. ಒಂದೇ ವಾರದಲ್ಲಿ ನಡೆಯುತ್ತೆ. 50 ದಿವಸಗಳನ್ನ ಮುಗಿದ ಮೇಲೆ 50 ದಿವಸ, 50ನೇ ದಿವಸ, 49 ದಿವಸ ಮುಗಿದ ಮೇಲೆ, 7 × 7 ಎನ್ನೋ ರೀತಿ 7 ವಾರಗಳು ಮುಗಿದ ಮೇಲೆ, 49 ದಿವಸ ಕಳೆದ ಮೇಲೆ 50ನೇ ದಿವಸ ಪಂಚಶತಮ ದಿವಸ. ಯೋವೇಲ್ ಪ್ರವಾದಿ ಹೀಗೆ ಹೇಳಿದನು. 2ನೇ ಅಧ್ಯಾಯ, ಯೋವೇಲ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23, 24, 25 ವಚನವನ್ನ ಗಮನಿಸ್ರಿ. ಚೀಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ. ಚೀಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರು ತಕ್ಕ ಹಾಗೆ ನಿಮಗೆ ಕೊಡುವನು, ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗೆ ಸುರಿಸುವೆನು. ಮೊದಲಿನಂತೆ ಸುರಿಸುವೆನು. ಕಣಗಳಲ್ಲಿ ಗೋಧಿಯ ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು. ಗುಂಪು ಮಿಡುತ್ತೆ, ಸಣ್ಣ ಮಿಡುತ್ತೆ, ದೊಡ್ಡ ಮಿಡುತ್ತೆ, ಚೂರು ಮಿಡುತ್ತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಿಮಗೆ ನಾನು ಕಟ್ಟಿಕೊಡುವೆನು. ಪ್ರೈಸ್ ಗಾಡ್. ಈ ಹಾರ್ವೆಸ್ಟ್ನಲ್ಲಿ 2 ಕಾರ್ಯಗಳು ನಡೆಯುತ್ತೆ. ಒಂದು ಮುಂಗಾರು ಮತ್ತು ಹಿಂಗಾರು ಮಳೆ. ದ ಫಾರ್ಮರ್ ರೈನ್ ಅಂಡ್ ಲೇಟರ್ ರೈನ್. 2 ಮಳೆಗಳು. ಈ ಮೊದಲನೇ ಮಳೆ ಬೀಜ ಬಿತ್ತ
ಬಿತ್ತೋದಕ್ಕೆ, ನೆಲವನ್ನ ಹದ ಮಾಡಿ ಕೊಡೋದಕ್ಕೆ, ನೆಲವನ್ನ ಹದ ಮಾಡಿ ತೋಯಿಸಿ ಅದಕ್ಕೆ ಒಳ್ಳೆಯ ಬೀಜಗಳನ್ನು ಬಿತ್ತೋದಕ್ಕೆ ಒಂದು ಮಳೆ ಬೇಕಾಗುತ್ತೆ. ಅದು ಮುಂಗಾರು ಮಳೆ. ಹಲ್ಲೆಲೂಯಾ, ಸ್ತೋತ್ರ. ಇನ್ನೊಂದು ಮಳೆ ಬರುತ್ತೆ, ಹಲ್ಲೆಲೂಯಾ, ಲೇಟರ್ ರೈನ್. ಹಿಂಗಾರು ಮಳೆ, ಮುಂಗಾರು ಮಳೆ. ಸ್ತೋತ್ರ. ಲೇಟರ್ ರೈನ್ ಬರೋದು ಬೀಜ ಬಿತ್ತಕ್ಕಲ್ಲ, ಬಿತ್ತಿದ ಬೀಜಗಳನ್ನ ಕುಯ್ಯುವಂತ ಸುಗ್ಗಿಯ ಕಾಲ. ಕಣ್ಣು ನೀರಿನಿಂದ ಬಿತ್ತಿದ್ರೆ ನೀನು ಆರ್ಭಟದಿಂದ ಕೊಯ್ತೀಯ. ಬಿತ್ತಿದವರು ಕೊಯ್ಯುವ ಕಾಲ ಬರುತ್ತೆ. ಹಲ್ಲೆಲೂಯ. ಕೆಲವರಿಗೆ ವರ್ಷಗಳು ನಷ್ಟವಾಯಿತು, ಕೆಲವರಿಗೆ ಜೀವನದಲ್ಲಿ ಅನೇಕ ಕಾರ್ಯಗಳು ನಷ್ಟವಾಯಿತು. ಆದರೆ ಮರಿಬೇಡ್ರಿ, ಈ ದ ಡೇ ಆಫ್ ಪೆಂಟೆಕೋಸ್ಟ್, ಪರಿಶುದ್ಧಾತ್ಮನ ಪಂಚಶತಮದ ಈ ದಿವಸದಂದು ನಷ್ಟವಾದ ವರ್ಷಗಳು ಮಾತ್ರವಲ್ಲ, ನಿನಗೆ ನಷ್ಟವಾದದನ್ನ ವಾಪಸ್ ದೇವರು ಹಿಂತಿರುಗಿ ಕೊಡ್ತಾನೆ. ಗೆಟ್ ರೆಡಿ. ಸೋತ್ರ. ದೇವರು ಇಡೀ ಪ್ರಪಂಚವನ್ನ ತನ್ನ ಮಳೆಯಿಂದ ಸಿದ್ಧ ಮಾಡ್ತಾ ಇದ್ದಾನೆ. ಒಂದು ದೊಡ್ಡ ಸುಗ್ಗಿ ನಡೀಲಿಕ್ಕೆ ಹೋಗುತ್ತೆ. ಬರೆದಿಟ್ಕೊಳ್ರಿ. ಇವತ್ತು ನೀವು ಕಾಣ್ತಾ ಇರುವಂತ ಪ್ರಪಂಚ, ಒಂದು ಪಕ್ಷ ಸುವಾರ್ತೆಗೆ ವಿರೋಧಿಗಳಿರ್ಬೋದು, ಹೋರಾಟಗಳು ಭಯಂಕರ ಇರಬಹುದು, ಇಕ್ಕಟ್ಟುಗಳು ಭಯಂಕರ ಇರಬಹುದು, ಸ್ವಾತಂತ್ರ್ಯ ಇಲ್ಲ ನಷ್ಟವಾಗ್ತಾ ಇರಬಹುದು, ನಿಯಮಗಳನ್ನು ತಂದು ಜನರನ್ನು ಆರಾಧನೆಗೆ ಬಿಡದಂತೆ ಕಟ್ಟೋದಕ್ಕೆ ಶತ್ರು ಪ್ಲಾನ್ ಪದ್ಧತಿಗಳನ್ನು ಹಾಕಬಹುದು. ಆದರೆ ನನ್ನ ದೇವರು ಮಳೆಯನ್ನು ಕಳಿಸ್ತಾ ಇದ್ದಾನೆ. The rain of the Holy Spirit is preparing the feast of the earth for the harvest. ಅವನ ಮಳೆಯನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಸೋತ್ರ. ಆಮೇಲೆ ಆತ್ಮಗಳ ಕೊಳ್ಳೆ ಹೊಡೆಯುವ ಕಾಲ ಬರುವಂಥದ್ದಾಗಿರುತ್ತೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. It's a time to reap the harvest. ಜೂನ್ ತಿಂಗಳು ಬರೆದಿಟ್ಕೊಳ್ರಿ, ಸುಗ್ಗಿಯ ಕಾಲವಾಗಿರುತ್ತದೆ. ಜೂನ್ ತಿಂಗಳು ಇದರ ಒಳಗಡೆ ಬರುವ ವಿಶ್ವಾಸಿಗಳು ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಸುಗ್ಗಿಯ ಆರ್ಭಟ, ಅಂದ್ರೆ ನಷ್ಟವಾದದನ್ನ, ಅಲ್ಲಲ್ಲಿ ಬೆಳೆದ ಬೆಳೆಗಳನ್ನ ಕೊಯ್ಯುವ ಸಂತೋಷ, ಬಿತ್ತಿದ ಬೀಜದ ಫಲ ಕಂಡುಕೊಳ್ಳುವ ಸಂತೋಷ. ಅಲ್ಲಲೂಯ. ಜೂನ್ ತಿಂಗಳು ಸಭೆಗೆ ಬೇಕಾದ ಆಲೋಚನೆ ದೇವರು ಕೊಟ್ಟಿದ್ದು ದ ಮಂತ್ ಆಫ್ ಹಾರ್ವೆಸ್ಟ್ ಆಗಿರುತ್ತೆ. ಸೋತ್ರ. ಅನೇಕ ಪ್ರವಚನೆಯ ಮಾತುಗಳನ್ನು ದೇವರು ಹೇಳಿದನು. ನಾನು ಅದನ್ನು ಹಂಚ್ಕೊಳ್ತೀನಿ, ಸಭೆ ಸಂಗಡ ಹಂಚ್ಕೊಳ್ತೀನಿ. ಗಮನಿಸ್ರಿ, ಲೋಕವ್ಯಾಪ್ತಿಯಾಗಿ ದೇವರು ದ ಡೇ ಆಫ್ ಪೆಂಟೆಕೋಸ್ಟ್, ಪಂಚಶತಮದ ದಿನದಂದು ಅನೇಕ ಕಾರ್ಯಗಳು ನಡೆದಿದೆ. ಸೀನಾಯಿ ಪರ್ವತದಲ್ಲಿ ಮೋಶೆ ದೇವರ ಸಂಗಡ ಬೇರ್ಪಟ್ಟು 40 ಹಗಲು 40 ರಾತ್ರಿ ಕುಳಿತು ದೇವರಿಂದ ಆಲೋಚನೆ ಹೊಂದಿದ್ದು ದ ಡೇ ಆಫ್ ಪೆಂಟೆಕೋಸ್ಟ್. ಆ ದಿನನೇ ಅದು. ಪ್ರೈಸ್ ಗಾಡ್. ಇಸ್ರಾಯೇಲ್ ದೇಶವಾಗಿ ಸಪರೇಟ್ ಮಾಡಿದ ದಿನ, ದೇಶವಾಗಿ ಘೋಷಣೆ ಮಾಡಿದಂಥ ದಿನ ದ ಡೇ ಆಫ್ ಪೆಂಟೆಕೋಸ್ಟ್. ಪಂಚಶತಮ ದಿನದ ಹಿಂದೆ ಇಸ್ರಾಯೇಲನ್ನ ಒಂದು ಪ್ರತ್ಯೇಕಿಸಲ್ಪಟ್ಟ ದೇಶವಾಗಿ ನೇಮಕ ಮಾಡಿದ್ದು. ಹೊಸ ಒಡಂಬಡಿಕೆಯಲ್ಲಿ, ಅದು ಹಳೆ ಒಡಂಬಡಿಕೆಯಲ್ಲಿ, ಆದರೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ಆಜ್ಞೆಗಳನ್ನ ಕೊಟ್ಟಿದ್ದು ಪಂಚಶತಮದ ದಿನದಂದಾದ್ರೆ, ಹಬ್ಬದಂದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಜನನವಾಗಿದ್ದೆ ಪಂಚಶತಮದ ದಿನದಂದು. ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯ. ಸಭೆಯ ಜನನವಾಗಿದ್ದು ಪಂಚಶತಮದ ದಿನದಂದು. ಹಳೆ ಒಡಂಬಡಿಕೆಯಲ್ಲಿ ಪ್ರಮಾಣ ಇತ್ತು. ಸಿನಾಯಿ ಪರ್ವತದ ಹತ್ರನೂ ಯಾರು ಬರಬಾರದು. ದನ ಕುರಿಗಳಾಗಲಿ ಮನುಷ್ಯರಾಗಲಿ ಯಾರು ಅದನ್ನು ಮುಟ್ಟಬಾರದು. ಮುಟ್ಟಿದ್ರೆ ಸತ್ತು ಬೀಳ್ತಾರೆ. ಸತ್ಯವೇದ ಗ್ರಂಥದಲ್ಲಿ ವಿಮೋಚನ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 32
32ನೇ ಅಧ್ಯಾಯದ 28ನೇ ವಚನ ಗಮನಿಸ್ರಿ. ಅಲ್ಲಿ ನಾವು ಹೀಗೆ ಕಾಣುತ್ತೇವೆ. 32:28 ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಲೇವಿಯ ಕುಲದವರು ಮೋಶೆಯ ಆಜ್ಞೆ ಮೇರೆಗೆ ಮಾಡಿದ್ರು. ಹತ್ತಬಾರದು, ಆ ಪರ್ವತವನ್ನು ಮುಟ್ಟಬಾರದು, ಆ ಸಮೀಪಕ್ಕೆ ಬರಬಾರದು. ಹಳೆಯ ಒಡಂಬಡಿಕೆ ನಿಯಮ. ಆದ್ರೆ ಅವತ್ತು 3,000 ಜನ ಕೊಲ್ಲಲ್ಪಟ್ಟರು. 3,000 ಜನ ಸತ್ತು ಬಿದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಪಂಚಸತಮ ದಿನದಂದು ಪವಿತ್ರಾತ್ಮನು ಬಂದ ಮೇಲೆ ಒಂದೇ ಒಂದು ಪ್ರಸಂಗ 3,000 ಆತ್ಮಗಳನ್ನು ಸಂಪಾದನೆ ಮಾಡಿದನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳನ್ನು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ರೆ, ಅಲ್ಲಲೂಯ, ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಮನುಷ್ಯನ ಹೃದಯಗಳಲ್ಲಿ ಆಲುಗು ನೆಟ್ಟುವಂತೆ. ಪ್ರೈಸ್ ಗಾಡ್. ಒಂದೇ ಒಂದು ಪ್ರಸಂಗ ಸಾಕು ಕೆಲವರು ಪಾಪಿಗಳು ಮನ ತಿರುಗೋದಕ್ಕೆ. ಬರುವ ದಿವಸಗಳಲ್ಲಿ ಇದರ ಒಳಗಡೆ ಇರುವ ಕೆಲ ಅಭಿಷಕ್ತರುಗಳು ಸಿದ್ಧಗೊಳ್ಳರಿ. ನಿಮ್ಮ ಮೇಲಿರುವ ಆತ್ಮ ಕೇವಲ ಅನ್ಯ ಭಾಷೆ ಮಾತನಾಡಿ ಅಲ್ಲಿಗೆ ಮುಗಿಸುವಂಥದ್ದಲ್ಲ. ನೀವು ಎದ್ದು ನಿಂತು ಒಂದು ಮಾತು ಹೇಳಿದ್ರೆ ಕೆಲವರ ಹೃದಯಗಳಲ್ಲಿ ಆಲುಗು ನೆಟ್ಟುವಂತೆ, ಕೆಲವರ ಹೃದಯಗಳನ್ನು ಸ್ಪರ್ಶಿಸತಕ್ಕಂತೆ ಹಳೆ ಒಡಂಬಡಿಕೆಯಲ್ಲಿ ಕಲ್ಲಿನ ಹಲಿಗೆ ಮೇಲೆ ಕೆತ್ತಿದಲ್ಲ. ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಕೆಲ ವ್ಯಕ್ತಿಗಳ ಹೃದಯದಲ್ಲಿ ಕೆತ್ತುತ್ತಾನೆ. ಓ ಶಬಾನ ಮನ ಹಸ್ತ ಜಾನ. ದೇವರಾತ್ಮನ ಈಗ ಹೇಳಿದ್ರು 5 ಕಾರ್ಯಗಳನ್ನು ದೇವರು ಮಾಡಕ್ಕೆ ಹೋಗ್ತಾನೆ. ನಂಬರ್ 1, ಸೆಟ್ಟಿಂಗ್ ಫಾರ್ ನೆಕ್ಸ್ಟ್ ಮೂವ್. ದೇವರು ಏನಾದರೂ ಮಾಡಿದ್ರೆ ಹಠಾದಿಡಿ ಮಾಡೋದಲ್ಲ. ದೇವರು ಒಂದು ನೆಕ್ಸ್ಟ್ ಮೂವ್ ಬೇಕಾದ್ರೆ ಎಲ್ಲ ಪ್ರಿಪ್ರೇಷನ್. ಬೀಜ ಬಿತ್ತುವಾಗ ಮರಿಬೇಡ್ರಿ, ಬೀಜ ಬಿತ್ತೋಕೆ ಮುಂಚೆ ಒಂದು ಮಳೆ ಸುರಿಯುವಂಥದ್ದಾಗಿದೆ. ಒಂದು ಮಳೆ ಸುರಿಯೋದು ಏನಕ್ಕೆ? ನೆಲ ಹದ ಮಾಡೋದಕ್ಕೆ. ಈಗ ನಾನು ನೀವು ಆಗಿರುವಂಥ ಕಾಲ ಯಾವುದು ಗೊತ್ತಾ? ದೇವರು ಹದ ಮಾಡ್ತಾ ಇದ್ದಾನೆ, ಹದ ಮಾಡ್ತಾ ಇದ್ದಾನೆ. ಈ ಕಾಲದಲ್ಲಿ ಬೀಜ ಬಿತ್ತುವವರು ಅಲ್ಲಲ್ಲಿ ನಿದ್ದೆ ಮಾಡುವವರಲ್ಲ, ಬೀಜ ಬಿತ್ತುವವರು ಸುಗ್ಗಿಯನ್ನು ಕೊಯ್ತಾರೆ, ಅವರು ಫಸಲನ್ನು ಕೊಯ್ತಾರೆ. ಸುಗ್ಗಿಯ ಕಾಲದಲ್ಲಿ ಫಸಲನ್ನು ಕೊಯ್ಯುವಂತರಾಗಿರ್ತಾರೆ. ಸೋತ್ರ ಸೋತ್ರ ಸೋತ್ರ. ಗೆಟ್ ರೆಡಿ, ಗೆಟ್ ರೆಡಿ. ಈ ಫೀಸ್ಟ್ ಆಫ್ ಪೆಂಟಕೋಸ್ಟ್ ಪಂಚಸತಮದ ಹಬ್ಬದ ಪ್ರತ್ಯೇಕತೆ ನಾನು ಮುಂಚೆ ಹೇಳಿದೆ. ಇದು ಗೋಧಿಯ ಹಾರ್ವೆಸ್ಟ್, ಗೋಧಿಯ ಸುಗ್ಗಿ ಹಾರ್ಬಟ್ಟಿಸ್ತಾರೆ. ಎಲ್ಲ ಹಾರ್ಬಟ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬನ್ರಿ. 1ನೇ ವಾಕ್ಯ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ, ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಒಂದೇ ಸ್ಥಳದಲ್ಲಿ ಕೂಡಿದ್ರು. ಗಮನಿಸ್ರಿ, ಗಮನಿಸ್ರಿ. ದೇವರು ಏನಾದರೂ ಮಾಡಿದ್ರೆ ಅವನು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಪ್ರಸಂಗಿಗಳ ಪುಸ್ತಕ ಹೇಳುತ್ತದೆ, ಎವ್ರಿಥಿಂಗ್ ಗಾಡ್ ವಿಲ್ ಡೂ ವಿದಿನ್ ಹಿಸ್ ಪರ್ಪಸ್. ಅವನ ಉದ್ದೇಶದ ಮೇರೆಗೆ ಟೈಮಿಂಗ್ಲಿ ಅಂಡ್ ಪರ್ಪಸ್ಫುಲಿ, ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನ ಅಂದವಾಗಿ ಮಾಡ್ತಾನೆ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ತಾನು ಜೀವಂತವಾಗಿರುವಾಗ ಹೀಗೆ ಹೇಳಿದನು, ನಾನು ಹೋಗುವುದು ಒಳ್ಳೆಯದು, ನಾನು ಹೋದರೆ ನಿಮಗೊಬ್ಬ ಸಹಾಯಕನನ್ನು ನಾನು ಕಳಿಸ್ಕೊಡುತ್ತೇನೆ. ಆ ಸಹಾಯಕನು ಮತ್ತಾರು ಅಲ್ಲ, ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು ನಿಮ್ಮ ಜೀವನದಲ್ಲಿ ಏತಕ್ಕೋಸ್ಕರ ಬರ್ತಾನೆ? ನಿಮ್ಮನ್ನ ಸಕಲ ವಿಧ ಸತ್ಯದಲ್ಲಿ ದಾರಿ ನಡೆಸೋದಿಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ.
ದೇವರ ವಾಕ್ಯ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಚನ ಹೇಳುತ್ತದೆ, ತಂದೆ ವಾಗ್ದಾನ ಮಾಡಿದಂಥ ಆತ್ಮನು ಬರುವವರೆಗೂ ನೀವು ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ. ಗಮನಿಸಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಬಂದಾಗ ಶಿಷ್ಯರಿಗೆ ಗೊತ್ತಾಗಬೇಕು, ಸ್ವಾಮಿ ನೀನು ರಾಜ್ಯತ್ವವನ್ನು ಹೊಂದಿಕೊಂಡು ಬರುವ ಕಾಲ ಯಾವುದು, ಯಾವತ್ತು ನೀನು ಆ ರಾಜ್ಯವನ್ನು ಸ್ಥಾಪನೆ ಮಾಡ್ತೀಯ. ಅಲ್ಲಲ್ಲಿ ಯೇಸುವಿಗೆ ಹೇಳಬೇಕಾಗಿರೋದು, ಕಾಲಗಳನ್ನು ಅದರ ಗೋಜಿಗೆ ನೀವು ಹೋಗಬೇಡ್ರಿ, ತಲೆ ಕೆಡಿಸ್ಕೊಳ್ಬೇಡ್ರಿ, ಅದು ತಂದೆಗೆ ಮಾತ್ರನೇ ಗೊತ್ತಿರೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನೀವು ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಪರಿಶುದ್ಧ ಆತ್ಮನು ನಿಮ್ಮ ಮೇಲೆ ಬರ್ತಾನೆ, ಅದನ್ನು ಹೊಂದಿಕೊಳ್ಳೋದಕ್ಕೆ. ಕೆಲವರಿಗೆ ಅರ್ಥ ಆಗಲಿಲ್ಲ. ಹೋದ್ರಿ ಲೂಕನ ಬರೆದ ಸುವಾರ್ತೆ 24:49. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನ ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದ್ಕೊಂಡಿರ್ರಿ. ಗಮನಿಸ್ರಿ, ಈಗ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 5. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕಾಗಿ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ವಾಗ್ದಾನಕ್ಕೆ, ತಂದೆ ಮಾಡಿದ ನನ್ನಿಂದ ಕೇಳಿದ ವಾಗ್ದಾನಕ್ಕಾಗಿ ಕಾದ್ಕೊಂಡಿರ್ರಿ. ಇದರ ಒಳಗೆ ಕಾದಿರುವವರು ಅನೇಕರಿದ್ದೀರಾ. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ದಿನದಿಂದ 40 ದಿವಸ ಲೋಕವ್ಯಾಪ್ತಿಯಾಗಿ, ಅಂದರೆ ಆತನ ಆ ದೇಶವನ್ನೆಲ್ಲ ಸುತ್ತಿ ಅನೇಕರಿಗೆ ಕಾಣಿಸ್ಕೊಂಡನು. ಆದರೆ 10 ದಿವಸದಿಂದ ಕಾಯ್ಕೊಂಡಿದ್ದಾರೆ. ಯಾಕೆ? ವಿವಿಧ ಭಾಷೆಯವರು ಅಲ್ಲಿ ಬಂದು ಸೇರಬೇಕು. ಆಗಿನ ಕಾಲದಲ್ಲಿ ಜಾತ್ರೆಗೆ ಬರುವವರು ಒಂದು ಯೆರೂಸಲೇಮಿಗೆ ಬರಬೇಕು. ಎಲ್ಲೆಲ್ಲಿ ಚದುರಿ ಹೋಗಿದ್ದಾರೋ ಯಹೂದ್ಯರು ಎಲ್ಲರೂ ಅಲ್ಲಿಗೆ ಬರಬೇಕು. ಬರೋವರೆಗೂ ಆತ್ಮನನ್ನು ಕಳಿಸಲಿಲ್ಲ. ಬರೋವರೆಗೂ ಇವರು ಮಾರ್ಕನ ಮಾಳಿಗೆಯಲ್ಲಿ, ಅಂದರೆ ಅಪ್ಪರ್ ರೂಮಿನಲ್ಲಿ ಕಾದಿದ್ದರು. 120 ಜನ ಒಂದೇ ಮನಸ್ಸಿನಿಂದ ಕಾದ್ಕೊಂಡಿದ್ರು. ಏತಕ್ಕೋಸ್ಕರ? ತಂದೆ ವಾಗ್ದಾನ ಮಾಡಿದ್ದು, ನನ್ನಿಂದ ಕೇಳಿದ್ದು, ನೀವು ಅದಕ್ಕೆ ವಿಧಿಯರಾದರೆ ಬರಬೇಕಾದವನು ಕಾಲದ ಪರಿಪೂರ್ಣತೆಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೇಗೆ ಬಂದನೋ ಹಾಗೆ ಆ ಸಮಯವಾದಾಗ ಪರಿಶುದ್ಧಾತ್ಮನು ಈ ಲೋಕಕ್ಕೆ ಬರ್ತಾನೆ. ಗಮನ ಇಟ್ಟು ಕೇಳ್ರಿ. ಎಲ್ಲರೂ ಜಾತ್ರೆಗಾಗಿ ಬಂದರು. ಎಲ್ಲ ದೇಶ, ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಸ್ಟೇಟ್ಗಳಿಂದ, ಎಲ್ಲ ಕಡೆಗಳಿಂದ ಯೆರೂಸಲೇಮ್ ದೇವಾಲಯದ ಕಡೆಗೆ ಬರ್ತಾ ಇದ್ದಾರೆ. ಆಮೇಲೆ ಆರ್ಭಟದ ಸಮಯ, ಅದು ಭಯಂಕರ ಶಬ್ದ ಮಾಡುವಂಥ ಸಮಯ, ಉಲ್ಲಾಸದ ಸಮಯ, ಹರ್ಷಿಸುವ ಸಮಯ. ಹಲ್ಲೆಲೂಯಾ. ನನ್ನ ದೇವರು ಕಾಯ್ತಾ ಇದ್ದಿದ್ದು ಏನಕ್ಕೆ ಗೊತ್ತಾ? ಇವರೆಲ್ಲರೂ ಒಂದು ಕಡೆ ಬಂದು ಸೇರಲಿ. ಅದುವರೆಗೂ ಅವರು ಕಾದಿದ್ದರು. ಇವತ್ತು ಹಗಲೊತ್ತಿನಲ್ಲಿ ನಿನ್ನ ಬಿಡುಗಡೆ ಇನ್ನೂ ಆಗಿಲ್ಲ ಅಂತ ನೀನು ಭಯ ಪಡಬೇಡ. ನಿನಗೊಂದು ವಾಗ್ದಾನ ಇರೋದಾದ್ರೆ, ದೇವರು ನಿನಗೆ ವಾಗ್ದಾನ ಕೊಟ್ಟಿರೋದಾದ್ರೆ, ಆ ಸಮಯ ಬಂದಿದೆ. ಅದರ ಅಪಾಯಿಂಟೆಡ್ ಟೈಮ್ ಹಸ್ ಕಮ್. ಅದರ ಸಮಯ ಈಗ ಬಂದಿದೆ. ಹಲ್ಲೆಲೂಯಾ. ಕರ್ನಾಟಕ ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಂತ ಉಜ್ಜೀವನದ ಕಾಲ ಹತ್ತಿರ ಬರ್ತಾ ಇದೆ. ನಾವು ಯೋಚನೆ ಮಾಡ್ತಾ ಇದ್ದೀವಿ, ನನ್ನ ಕಾಲದಲ್ಲಿ ಬರಬೇಕು, ನಿಮ್ಮ ಕಾಲದಲ್ಲಿ ಬರಬೇಕು, ಮತ್ತೊಬ್ಬರ ಕಾಲದಲ್ಲಿ ಬರಬೇಕು. ನನ್ನ ದೇವರಿಗೊಂದು ಕಾಲ ಇದೆ. ಆ ಸಮಯವಾದ್ರೆ ನನ್ನ ದೇವರು ಈ ಸೆಟ್ಟಿಂಗ್ ಫಾರ್ ನೆಕ್ಸ್ಟ್ ಮೂವ್, ಅವನು ಎಲ್ಲವನ್ನ ಕ್ರಮ ಮಾಡ್ತಾ ಇದ್ದಾನೆ.
ಸಭೆ ಈ ಸಮಯದಲ್ಲಿ ನಿದ್ದೆ ಮಾಡಬಾರದು. ಸಭೆ ಈ ಸಮಯದಲ್ಲಿ ಸ್ವಂತ ಕಾರ್ಯದಲ್ಲಿ ತೊಡಗಬಾರದು. ಸಭೆ ಈ ಸಮಯದಲ್ಲಿ ಎಚ್ಚರವಾಗಿರಬೇಕು. ಸಂಬಡಿ ಸಭೆ ಈ ಸಮಯದಲ್ಲಿ ನಿದ್ದೆ ಮಾಡಬಾರದು. ಕಾದಿರುವವರ ಮೇಲೇನೆ ಆತ್ಮನು ಬರೋದು. ಕಾದಿರೋರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಕರ್ನಾಟಕದ ಉಜ್ಜೀವನಕ್ಕಾಗಿ ಕಾದಿರೋರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಆ ಉಜ್ಜೀವನದಲ್ಲಿ ಪಾತ್ರ ಬೇಕು ಎನ್ನುವರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಒಂದು ಆರ್ಡಿನರಿ ವಿಶ್ವಾಸಿಯಾಗಿ ನೀನು ಹುಟ್ಟದೆ ಬದುಕದೆ ಸತ್ಯ ಅನ್ನೋದಕ್ಕಿಂತ ಸಾಯೋದಕ್ಕೆ ಮುಂಚೆ ಒಂದು 10 ಆತ್ಮಗಳನ್ನು ಸಂಪಾದನೆ ಮಾಡಬೇಕಾ? ಅದಾಗ ಉಳ್ಳವರು ಕರ್ನಾಟಕ ಯೇಸುವಿನ ರಕ್ತದಿಂದ ಅಲ್ಲಲ್ಲೂಯ ಶುದ್ಧಿಯಾಗಬೇಕು. ಇಲ್ಲಿನ ಜನ, ಇಲ್ಲಿನ ಜನ, ಇಲ್ಲಿನ ಪ್ರಜೆಗಳು ಯೇಸುವಿನ ನಾಮದ ಮಹಿಮೆ ಕಾಣಬೇಕೆನ್ನುವರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕಾದಿರ್ಬೇಕು, ಕಾದಿರ್ಬೇಕು. ಆಮೇಲೆ ಗಾಡ್ ಇಸ್ ಸೆಟ್ಟಿಂಗ್. ಈ ಸೆಟ್ ಮಾಡಬೇಕಾದ್ರೆ ಸೆಟ್ ಮಾಡ್ತಾರಲ್ಲ, ಸೆಟ್ ಮಾಡ್ತಾರೆ ನೋಡ್ರಿ. ಈ ಸೆಟ್ ಮಾಡಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಡಿಸ್ಮ್ಯಾಂಟಲ್ ಆಗಿರೋದನ್ನ ಸೆಟ್ ಮಾಡಿ ಬರಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಆಮೇಲೆ ಎಲುಬುಗಳು ಚದುರಿ ಹೋಗಿದೆ. ಒಂದಕ್ಕೊಂದು ಜೋಡಣೆಗೆ ಯಾವುದೇ ವಿಧವಾದಂಥ ಕಾರ್ಯ ಇಲ್ಲ. ಅಲ್ಲಿ ಜೋಡಿಸಕ್ಕೆ ಇದಾಗುತ್ತಾ? ಜೀವನ ಇದಕ್ಕೆ ಜೀವ ಬರುತ್ತಾ? ಸತ್ತ ಎಲುಬುಗಳು, ಜೀವ ಇಲ್ಲದೆ ಇರುವ ಎಲುಬುಗಳು, ಒಣಗೋಗಿರೋ ಎಲುಬುಗಳು, ನರ ಇಲ್ಲ, ಮಾಂಸ ಇಲ್ಲ, ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ಹೇಗೆ ನಡೆಯುತ್ತೆ? ನನ್ನ ದೇವರಿಗೆ ಸೆಟ್ ಮಾಡಿ ಬಿಟ್ಟಿದ್ದಾನೆ. ಅವನು ಸೆಟ್ ಮಾಡಿ ಬಿಟ್ಟಿದ್ದಾನೆ. ಒಂದೇ ಒಂದು ಗಾಳಿ ಕಳಿಸಿದ್ರೆ ಸಾಕು. ಇದರ ಒಳಗಡೆ ಇರುವ ದೇವ ಮಕ್ಕಳು, ಅಭಿಷಕ್ತರುಗಳು ಪ್ರಾರ್ಥನೆಯ ಮೂಲಕ ನೀವು ಹೇಳುವ ಮಾತುಗಳಿದೆಯಲ್ಲ, ಅದು ಒಂದೊಂದನ್ನು ಸೆಟ್ ಮಾಡ್ತಾ ಇದೆ. ಎಲ್ಲೋ ಚದುರಾಗಿರುವಂಥ ಕಾಲುಗಳು ಒಟ್ಟಿಗೆ ಬರುತ್ತೆ, ಎಲ್ಲೋ ಚದುರಾಗಿರೋ ತಲೆಗಳು ಒಟ್ಟಿಗೆ ಬರುತ್ತೆ, ಕೈಗಳು ಒಟ್ಟಿಗೆ ಬರುತ್ತೆ, ಮಾಂಸಗಳು ಒಟ್ಟಿಗೆ ಬರುತ್ತೆ, ಅಲ್ಲಲ್ಲಿಯ ಚರ್ಮ ಬರುತ್ತೆ, ನರ ಬರುತ್ತೆ. ಅದರ ಒಂದೊಂದು ಕ್ರಮಬದ್ಧವಾಗಿ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ದ ಡೇ ಆಫ್ ಪೆಂಟೆಕೋಸ್ಟ್, ಪಂಚಶತಮ ದಿನದಂದು ಬಿರುಗಾಳಿ, ಒಂದೇ ಒಂದು ಗಾಳಿ ಒಣಗಿದ ಎಲುಬನ್ನ ದೊಡ್ಡ ಸೈನ್ಯವಾಗಿ ನಿಲ್ಲಿಸಿರೋದಾದ್ರೆ, ಒಣಗಿರುವ ಕರ್ನಾಟಕದ ಮೇಲೆ ಒಂದೇ ಒಂದು ಗಾಳಿ. ಎಷ್ಟು ಜನ ಹೇಳ್ತೀರಾ ಪರಿಶುದ್ಧಾತ್ಮನ ಗಾಳಿ ಕಳಿಸು? Somebody shout, ಆ ಗಾಳಿಯನ್ನ ಕಳಿಸಪ್ಪ. ದೇವರಿಲ್ಲದೆ ಇರುವ ದೇವಾಲಯಗಳಲ್ಲಿ ಆರ್ಭಟ ಆದರೆ 120 ಜನ ಕೂಡಿರುವಂಥ ಮಾರ್ಕನ ಮನೆಯಲ್ಲಿ, ಮಾಳಿಗೆಯಲ್ಲಿ, ಅಪ್ಪರ್ ರೂಮಿನಲ್ಲಿ ಇವರು ಮಾಡ್ತಿರುವ ಶಬ್ದ. ಇನ್ನೊಂದು ಹೇಳ್ತೀನಿ. ಆ ಹಳೆ ಒಡಂಬಡಿಕೆಯಲ್ಲಿ ಪರ್ವತದ ಹತ್ತಿರ ಯಾರು ಬರಬಾರ್ದು. ಯಾವುದೇ ದನ ಕುರಿಗಳಾಗಲಿ ಪಶುಗಳಾಗಲಿ ಸಹ ಬರಬಾರ್ದು. ಬಂದರೆ ಸತ್ತು ಬೀಳ್ತವೆ. ಅದರ ಹೊಸ ಒಡಂಬಡಿಕೆಯಲ್ಲಿ ಯಾರೆಲ್ಲ ಇಲ್ಲಿ ಬರ್ತಾರೋ ಅವರ ಮೇಲೆಲ್ಲ ಆತ್ಮ, ಅವರ ಮೇಲೆಲ್ಲ ಈ ಆತ್ಮ. ನೀವು ಇದರ ಒಳಗಡೆ ಇದ್ದೀರಾ? ಓ ರಬ ಶಂದಲಾದುನ, ಬಯಸುವ ನಿನ್ನ ಮೇಲೆ ಆತ್ಮನ ಇಳಿದು ಬರ್ತಾನೆ. ಇವತ್ತೆಷ್ಟು ಜನ ಕೂಗಿ ಹೇಳ್ತೀರಾ? ಪ್ರತಿಯೊಬ್ಬೊಬ್ಬರ ಮೇಲೆ ಪರಿಶುದ್ಧಾತ್ಮನ ಆ ಬೆಂಕಿ ಇಳಿಲಿಕ್ಕೆ ಹೋಗುತ್ತೆ. ಅಲ್ಲಲೂಯ. ನಿಯಮ ಹೇಳುತ್ತೆ ನೀನಲ್ಲಿ ಹತ್ತಬಾರದು, ಆದ್ರೆ ಆತ್ಮ ದಾಗ ಉಳ್ಳವನು ಹೇಳ್ತಾನೆ, ನಾನು ಕೃಪಾಸನದ ಬಳಿಗೆ ಬರ್ತೇನೆ, ಅಪ್ಪ ತಂದೆ ಎಂದು ಕರೀತೇನೆ. ನೀನು ಕರೆಯುವಾಗ ನಿನ್ನನ್ನು ತಳ್ಳಿ ಬಿಡೋದಿಲ್ಲ. ನಿನ್ನ ಮೇಲೆ ಅಭಿಷೇಕ, ನಿನ್ನ ಮೇಲೆ ಆತ್ಮವನ್ನ ಇಳಿಸ್ತಾನೆ. ಸ್ತೋತ್ರ 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 ಸ್ತೋತ್ರ.
ಸ್ತೋತ್ರ. ನೋಡ್ರಿ, ಯೆರೂಸಲೇಮ್ ದೇವಾಲಯದಲ್ಲಿ ಸುಗ್ಗಿಯ ಆರ್ಭಟ ಜೋರಾಗಿ ಕೇಳಿಸುವಾಗ ಅವರೆಲ್ಲರ ಶಬ್ದವನ್ನ ಮೀರಿದ್ದೆ ದೇವರ ಸಭೆಯ ಶಬ್ದ. ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಹಾಗಾದ್ರೆ ಹೊರಗಡೆ ಕೇಳಿಸೋ ಶಬ್ದವಲ್ಲ, ಇಲ್ಲಿಂದ ಕೆಲ ಶಬ್ದ ಹೊರಗಡೆ ಹೋಗುತ್ತೆ, ಇಲ್ಲಿಂದ ಕೆಲ ಶಬ್ದ ಹೊರಗಡೆ ಹೋಗುತ್ತೆ. ಆ ಶಬ್ದ ಭಯಂಕರವಾದ ಶಬ್ದ, ಮಾನಸಿಕವಾದ ಶಬ್ದಗಳನ್ನು ಮೊಟಕುಗೊಳಿಸಿ ಆತ್ಮಿಕ ಶಬ್ದ ಹೊರಗಡೆ ಹೋಗುತ್ತೆ. ಈ ಸಭೆಯ ಸುವಾರ್ತೆ, ಈ ಸಭೆಯ ವಾರ್ತೆ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಅದು ದೇಶವ್ಯಾಪ್ತಿಯಾಗಿ ಹೋಗುತ್ತೆ, ಪಟ್ಟಣಗಳನ್ನು ತಲುಪುತ್ತೆ, ಅಧಿಕಾರಿಗಳನ್ನು ತಲುಪುತ್ತೆ, ಅಫಿಷಿಯಲ್ಸ್, ಗೌರ್ಮೆಂಟ್, ಸರ್ಕಾರವನ್ನು ತಲುಪುತ್ತೆ. ನಂಬುವವರು ಆಮೇಲೆ ಹೇಳ್ರಿ. ಇದರ ಒಳಗಡೆ ಇರುವ ಶಬ್ದ ಈ 4 ಗೋಡೆಗಳಲ್ಲಿ ನಿಲ್ಲುವ ಶಬ್ದವಲ್ಲ, ಇಲ್ಲಿಂದ ಹೊರಗಡೆ ಹೋಗುತ್ತೆ ಶಬ್ದ. $120 ಜನ, ಇವರ ಶಬ್ದ ಸಾವಿರಾರು ಜನ ಕೂಡಿರುವವರ ಶಬ್ದವನ್ನ ಮೀರಿದ ಶಬ್ದ. ಹಾಗಾದ್ರೆ ಸಭೆಯ ಶಬ್ದ, ಸಭೆಯ ಶಬ್ದ ಲೋಕದ ಶಬ್ದವನ್ನ ಕೀಳಡಗಿಸಿ ಅದರ ಮೇಲೆ ನಿಲ್ಲುವ ಶಬ್ದ. ನಂಬುವವರು ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪಟ್ಟಣಗಳು ಸ್ವಾಧೀನವಾಗುತ್ತೆ. ನೀನು ಎಡಗಡೆ ಬಲಗಡೆ ನಿನ್ನ ಪ್ರಾಂತ್ಯವು ವಿಸ್ತಾರವಾಗುತ್ತೆ. ನಿನ್ನ ಜನಾಂಗವು, ನಿನ್ನ ತಲೆಮಾರು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುತ್ತೀರ. ಏನದು ಕಾರಣ? ಇಲ್ಲಿ ಮೊಳಗುವ ಶಬ್ದ ಪಟ್ಟಣದ ಶಬ್ದವನ್ನು ಕೀಳಡಗಿಸಿ, ನಾಶನದ ಶಬ್ದವನ್ನು ಕೀಳಡಗಿಸಿ ಜೀವ ಕೊಡುವ ಶಬ್ದ ಮೇಲಕ್ಕೆ ಬರುತ್ತೆ. Even government officials, ಸರ್ಕಾರದ ಅಧಿಕಾರಿಗಳು ಸಹ ಒಪ್ಪುತ್ತಾರೆ ಯೇಸು ಕರ್ತನು ಎಂದು, ಯೇಸು ಕರ್ತನು ಅಂತ. ಭಾರತದ ಇವತ್ತಿನ ಪರಿಸ್ಥಿತಿ ನೋಡಿ ಯಾರು ಮೌನವಾಗಿರಬೇಡ್ರಿ. ಸಭೆಯಲ್ಲಿ ಮೊಳಗುವ ಶಬ್ದನೇ ದೇಶವನ್ನು ಮುಟ್ಟಿಸೋದು. ಸಭೆಯಲ್ಲಿ ಶಬ್ದ ಮೊಳಗಿಸುವವರಿದ್ದೀರಾ? ಸಭೆಯಲ್ಲಿ ಕೂಗಿ ಹೇಳೋರಿದ್ದೀರಾ? ನಾವು ಕಾಣುವ ಮಂಡಲದಲ್ಲಿ ನಿಂತುಕೊಂಡು ಕಾಣದ ಮಂಡಲವನ್ನು ಸ್ಪರ್ಶಿಸುವವರು. ಈ ಆಲಯದ ಒಳಗಡೆ ಕೂಗಿ ಹೇಳುವ ಶಬ್ದ ಅದು ಒಂದೊಂದು ರಾಜ್ಯಗಳನ್ನು, ಒಂದೊಂದು ಜಿಲ್ಲೆಗಳನ್ನು, ಒಂದೊಂದು ತಾಲೂಕುಗಳನ್ನು, ಒಂದೊಂದು ಹಳ್ಳಿಗಳನ್ನು, ಒಂದೊಂದು ಕುಟುಂಬಗಳನ್ನು ಸ್ಪರ್ಶಿಸುವ ಶಬ್ದ. ಅದು ನಾಶನದ ಶಬ್ದ ಅಲ್ಲ, ಅದು ಜೀವದ ಶಬ್ದ. ಜೀವದ ಶಬ್ದ ಮೊಳಗಿಸುವವರಿದ್ದೀರಾ? The day of Pentecost, it is an experience. ಪ್ರವಾದಿಯೇ, ಈ ಎಲುಬುಗಳು ಜೀವಿಸುತ್ತದೆಯೋ? ಪ್ರವಾದಿಯೇ, ಈ ಎಲುಬುಗಳು ಜೀವಿಸುತ್ತದೆಯೋ? ಅದೇ ಪದ ಇವತ್ತು ಯೇಸು ಕೇಳ್ತಾ ಇದ್ದಾರೆ. VIAG ಸಭೆಯೇ, ಕರ್ನಾಟಕದಲ್ಲಿ ಉಜ್ಜೀವನ ನಡೆಯುತ್ತದ, ಅದ್ಭುತಗಳು ನಡೆಯುತ್ತ, ಬಿಡುಗಡೆಗಳು ನಡೆಯುತ್ತದ. ಲೋಕದ ಶಬ್ದ ಹೇಳುತ್ತೆ, ನಿಮ್ಮ ಶಬ್ದ ನಾವು ಅಡಗಿಸ್ಬಿಡ್ತೀವಿ. ಆದರೆ ಸಭೆಯ ಶಬ್ದವನ್ನು ಅಡಗಿಸೋದಕ್ಕೆ ಈ ಲೋಕದಲ್ಲಿ ಒಂದು ಶಕ್ತಿಗೂ ಸಾಧ್ಯವಿಲ್ಲ. Somebody get ready. ಇವತ್ತು ಕೆಲವರ ಮೇಲೆ ಒಂದು ನೂತನ ಅಭಿಷೇಕ ದೇವರು ಕಳಿಸ್ತಾ ಇದ್ದಾನೆ. The day of Pentecost, ಪಂಚಶತಮ ದಿನದಿಂದ ಕಾದಿದ್ದವರು, ಸುಮ್ಮನೆ ಕಾದವರಲ್ಲ, ವಾಗ್ದಾನವುಳ್ಳವರು,
ವಾಗ್ದಾನದ ಸಂತತಿ. ಇದರ ಒಳಗಡೆ ನಿನಗೊಂದು ವಾಗ್ದಾನ ಇದೆಯಾ? ನಿನ್ನ ಮೇಲೆ ಒಂದು ಅಭಿಷೇಕ ಇದೆಯಾ? ಇವತ್ತು ಪರಿಶುದ್ಧಾತ್ಮ ನಿನ್ನ ಮೇಲೆ ಇಳಿದು ಬರ್ತಾ ಇದ್ದಾನೆ. ಏತಕ್ಕೋಸ್ಕರ? ಸೂತ್ರದಲ್ಲಿ ಸ್ತೋತ್ರ ಹೇಳಕ್ಕಲ್ಲ, ಸೂತ್ರದಲ್ಲಿ ಸ್ತೋತ್ರ ಹೇಳಕ್ಕಲ್ಲ. ನಿನ್ನ ಶಬ್ದ ಅರಸರುಗಳನ್ನು ನಡುಗಿಸುವ ಶಬ್ದ, ನಿನ್ನ ಶಬ್ದ ಅಧಿಪತಿಗಳನ್ನು ನಡುಗಿಸುವ ಶಬ್ದ, ನಿನ್ನ ಶಬ್ದ ಕೆಲವರನ್ನ ಮೊಣಕಾಲು ಮಡಚಿಸುವಂತ ಶಬ್ದ. ಎಸ್ 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 Yes, Shadalaba Shamtaraba Naturi, Manashakere. Where God is waiting, God is waiting. He is setting something. He is setting to next level. Next move goskara ದೇವರು ಸೆಟ್ ಮಾಡ್ತಾ ಇದ್ದಾನೆ. ಆ ಹೋರಾಟ ಬಂದಿದ್ದು, ಆ ನಿಂದೆ ಬಂದಿದ್ದು, ಆ ನಂಬಿದವರು ಕೈ ಬಿಟ್ಟು ಹೋಗಿದ್ದು, ಅದು ನಿನಗೆ ದೋಷ ಮಾಡಕ್ಕಲ್ಲ. ಒಳ್ಳೆಯದಕ್ಕೆ ದೇವರು ಕೆಲವನ್ನ ತೆಗೆದುಹಾಕಿದ್ದು ಒಳ್ಳೆಯದಕ್ಕೆ. ಏತಕ್ಕೋಸ್ಕರ? ಈ ಮೂವ್ ನಡಿಬೇಕಾದ್ರೆ ದೇವರು ಕೆಲವೊಂದು ಸೆಟ್ ಮಾಡ್ತಾ ಇದ್ದಾನೆ. ಏತಕ್ಕೋಸ್ಕರ? ಅವನ್ ಸೆಟ್ ಮಾಡದೆ ನೆಕ್ಸ್ಟ್ ಮೂವ್ ಮಾಡೋದಿಲ್ಲ. ಅವನ್ ಸೆಟ್ ಆದ್ರೆ ನೆಕ್ಸ್ಟ್ ಮೂವ್ ನಡೆಯುತ್ತೆ. ಹತ್ತು ದಿನ ಅಪ್ಪರ್ ರೂಮ್ ಎಕ್ಸ್ಪೀರಿಯನ್ಸ್. 10 ದಿನ ತಂದೆ ಹೇಳಿದ ವಾಗ್ದಾನ, ಯೇಸುವಿನಿಂದ ಕೇಳಿದ ವಾಗ್ದಾನಕ್ಕಾಗಿ 120 ಜನ ಜಾತ್ರೆಗೆ ಹೋಗಲಿಲ್ಲ. ಅವರು ಅಲ್ಲಿನ ಆಡಂಬರಕ್ಕೆ ಹೋಗಲಿಲ್ಲ. ಅವರು ಪಾರಂಪರೆ ಸಭೆಯಿಂದ ಹೋಗಲಿಲ್ಲ. ಅವರು ಅಲ್ಲಿ ದೇವರಿಲ್ಲದೆ ಇರುವ ದೇವಾಲಯಕ್ಕೆ ಹೋಗಲಿಲ್ಲ. ಅವರು ತಮ್ಮನ್ನೇ ತಾವು ಬೇರ್ಪಡಿಸ್ಕೊಂಡ್ರು. ಬೇರ್ಪಡಿಸಿಕೊಳ್ಳುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ನೀವು ಲೋಕದವರಲ್ಲಿ ನೀವು ಮೈನಾರಿಟಿ ಆಗಿರ್ಬೋದು, ಆದ್ರೆ ನಿಮ್ಮಲ್ಲಿ ಇರುವವನು ಅವನು ಮೈನಾರಿಟಿ ಅಲ್ಲ. ಅವ ಗಾಡ್ ಇಸ್ ಎ ಗಾಡ್ ಆಫ್ ಎಲ್ ಶಡೈ. ಗೆಟ್ ರೆಡಿ. ನಿನ್ನ ಶಬ್ದ, ಸಭೆ ಒಳಗಡೆಯಿಂದ ಬರುವ ಶಬ್ದ, ಇಲ್ಲಿಂದ ಹೇಳುವ ಪದಗಳು, ಇಲ್ಲಿಂದ ಹೇಳುವ ಮಾತುಗಳು ಅಧಿಪತಿಗಳನ್ನು ನಡುಗಿಸುತ್ತೆ. ಬರೆದಿಟ್ಕೊಳ್ರಿ. The day will come. We are moving with the experience of the Pentecost. We are not a traditional people. We are not religious people. We are separated from God. ನಾವು ದೇವರಿಂದ ಬೇರ್ಪಡಿಸಲ್ಪಟ್ಟವರು. ನಾವು ಧಾರ್ಮಿಕತೆ ಹಿಡ್ಕೊಂಡು ಹೋಗೋರಲ್ಲ, ನಾವು ಪಾರಂಪರೆ ಹಿಡ್ಕೊಂಡು ಹೋಗೋರಲ್ಲ. ಅಲ್ಲಲ್ಲಿ ತಾತ ಹಾಕಿದ ಆಲದ ಮರ ಅಂತ ಹೇಳಿ ಅಲ್ಲೇ ನೇಣ ಹಾಕೊಳಕ್ ಹೋಗೋ ಒಂದು ಗುಂಪಿದ್ದಾರೆ. ಅಲ್ಲೇ ಸಾಯಿಲಿ ಅವರು. ಆದ್ರೆ ನಾನು ಸಿಗೋದಿಲ್ಲ. ಅದಕ್ಕೆ ಈ ಸಭೆ ಸಿಗೋದಿಲ್ಲ. ಈ ಸಭೆ ನೆಕ್ಸ್ಟ್ ಮೂವ್ ಆಗಿ ದೇವರು ಸಿದ್ಧ ಮಾಡಿರುವ ಶಬ್ದವಾಗಿದೆ. Hallelujah. Amen. God is setting things in India. ಭಾರತದಲ್ಲಿ ದೇವರು ಕೆಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಒಂದೊಂದು ಕಡೆ ನಿಯಮಗಳನ್ನು ಪಾಸ್ ಮಾಡಿ ನಾನಾ ವಿಧವಾದಂಥ ಒತ್ತಡ ದೇವ ಮಕ್ಕಳಿಗೆ ವಿರುದ್ಧವಾಗಿ ತರುವಾಗ ದೇವ ಜನ ಭಯಪಡೋ ಅವಶ್ಯಕತೆ ಇಲ್ಲ. ಇದರ ಒಳಗಡೆ ಮಾಡುವ ಶಬ್ದ ಹೊರಗಡೆ ಕೆಲವರನ್ನ ನಡುಗಿಸ್ತಾ ಇದೆ. ಅವರ ಮಾನಸಿಕ ಶಬ್ದವನ್ನು ಕೀಳಡಗಿಸಿ ದೈವಿಕ ಶಬ್ದ ಮೇಲಕ್ಕೆ ಬರುತ್ತೆ. ದೇವರ ವಾಕ್ಯ ಹೇಳ್ತಾ ನೋಡ್ರಿ. 2ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 2:5-6. ಆಕಾಶದ ಕೆಳಗಿರುವ ಎಲ್ಲಾ ದೇಶದ ಒಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆಕಾಶದ ಕೆಳಗಡೆ ಇರುವಂತ ಎಲ್ಲಾ ದೇಶದೊಳಗಿಂದ ಬಂದಂತ ಸದ್ಭಕ್ತರುಗಳು. ಸ್ತೋತ್ರ ಬರಲಿಲ್ಲ. ಎಲ್ಲಾ ಸದ್ಭಕ್ತರುಗಳು ಸ್ತೋತ್ರ. ಅವರೆಲ್ಲರೂ ಯೆಹೂದದ ಯೆರೂಸಲೇಮಿನಲ್ಲಿ ವಾಸವಾಗಿದ್ರು. ಅಲ್ಲಿ ಬರೋವರೆಗೂ ದೇವರು ಸೆಟ್ ಮಾಡ್ತಾ ಇದ್ದನು. ಇನ್ನು ಕೆಲವ್ರನ್ನ ಸಹ ದೇವರು ಸೆಟ್ ಮಾಡ್ತಾ ಇದ್ದಾನೆ. ಚದುರೋಗಿರೋ ಕೆಲವ್ರನ್ನ ದೇವರು ಎಳ್ಕೊಂಬರ್ತಾ ಇದ್ದಾನೆ. ಎಲ್ಲೆಲ್ಲೋ ಚದುರೋಗಿರೋರು ಕರ್ನಾಟಕದ ಸೇವೆಯನ್ನು ಮರೆತು ನಿದ್ದೆ ಮಾಡ್ತಾ ಇರೋರನ್ನ ದೇವರು ಎಳ್ಕೊಂಬರ್ತಾ ಇದ್ದಾನೆ. ದೇವರು ಸೆಟ್ ಮಾಡ್ತಾ ಇದ್ದಾನೆ. ಸ್ತೋತ್ರ. ಅದುವರೆಗೂ ಆತ್ಮ ಬಂದಿಲ್ಲ. ನೋಡ್ರಿ, ಗಮನಿಸಿ 6ನೇ ವಾಕ್ಯ. ಆ ಸಪ್ಪಳವಾದಾಗ
ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಸಪ್ಪಳವಾದಾಗ, ಎಲ್ರು ಹೇಳ್ರಿ, ಸಪ್ಪಳವಾದಾಗ ಅಂದಾಗ ಶಬ್ದ ಬಂದಾಗ, ಅರೇ ಹಾರ್ವೆಸ್ಟ್ ನಡೀತಾ ಇರೋದು ಯೆರೂಸಲೇಮಿನ ದೇವಾಲಯದಲ್ಲಿ. ಅಲ್ಲಿ ಜನ ಭಯಂಕರ ಆರ್ಭಟ ಮಾಡ್ತಾ ಇರುವಾಗ ಸಾವಿರಾರು ಜನರ ಶಬ್ದವನ್ನ ಮೀರುವಂತ ಒಂದು ಶಬ್ದ ಕೇವಲ 120 ಜನರು ಇರುವ ಆ ಮಾಳಿಗೆಯಿಂದ ಬರ್ತಾ ಇದೆ. ಹಲ್ಲೆಲೂಯಾ. ಬರ್ದಿಟ್ಕೊಳ್ರಿ, ಬರೋ ದಿವಸಗಳಲ್ಲಿ ಯಾವ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೇಡ. ಸಭೆಗೆ ಜನ ಈ ಶಬ್ದ ಕೇಳೋದಕ್ಕೆ, ಈ ಶಬ್ದ ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋದಕ್ಕೆ ಗುಂಪು ಗುಂಪಾಗಿ ಬರುವ ದಿವಸಗಳು ಹತ್ತಿರವಾಗಿದೆ. ಅದಕ್ಕೆ ಆಮೇಲೆ ಹೇಳೋರು ಗಟ್ಟಿಯಾಗಿ ಸೈತಾನ್ ಕೇಳಂಗೆ ಹೇಳ್ರಿ. ಆಮೇಲೆ ನೋ ಮೋರ್ ಪಬ್ಲಿಸಿಟಿ ಬೇಡ, ಅಡ್ವರ್ಟೈಸ್ಮೆಂಟ್ ಬೇಡ. ಹಲ್ಲೆಲೂಯಾ. ಆದ್ರೆ ಇದರ ಒಳಗಡೆಯಿಂದ ಮೊಳಗುವ ಪ್ರಾರ್ಥನೆಯ ಶಬ್ದ, ಆರಾಧನೆಯ ಶಬ್ದ, ಅನ್ಯ ಭಾಷೆಯ ಶಬ್ದ, ಉಪವಾಸ ಮಾಡಿ ಜನ ಹಾಡುವ ಶಬ್ದ. ಹಲ್ಲೆಲೂಯಾ. ಬಟ್ಟೆಗಳನ್ನೆಲ್ಲ, ಎದೆಗಳನ್ನು ಹರಿದು ದೇವರ ಸನ್ನಿಧಾನದಲ್ಲಿ ಅಳುತ್ತಾ ಇರುವವರ ಪ್ರಾರ್ಥನೆಯ ಶಬ್ದ ಜನಕ್ಕೆ ಕೇಳಿಸುತ್ತೆ. ಇಂಡಿಯಾ ದೇವರು ಸೆಟ್ ಮಾಡ್ತಾ ಇದ್ದಾನೆ. ಆಮೇಲೆ ನಂಬರ್ 2, ಪರಿಶುದ್ಧಾತ್ಮನೇ ಹೇಳಿದನು, ದಿಸ್ ಮೂವ್ ಇಸ್ ನಾಟ್ ಓನ್ಲಿ ಫಾರ್ ಸ್ಪೆಸಿಫಿಕ್ ಪೀಪಲ್. ಇದು ಕೇವಲ ಒಂದು ಗುಂಪಿನ ಜನರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಈ ಮೂವ್ ಸಾಧಾರಣವಾದ ವ್ಯಕ್ತಿಗಳಿಂದ ಹಿಡಿದು ಗಣನೆಗಿಲ್ಲದೆ ಇರುವವರು. ಒಂದು ಪಕ್ಷ ನಿನ್ನ ಕುಟುಂಬ ಹೆಸರೇ ಇರಲ್ಲ, ಒಂದು ಪಕ್ಷ ನಿನಗೆ ಒಳ್ಳೆ ಹೆಸರೇ ಇಲ್ಲ, ಕೆಲಸ ಇಲ್ಲ, ತಿನ್ನೋಕೆ ಆಹಾರ ಇಲ್ಲ. ಆದರೆ ಈ ಆತ್ಮನ ನಿನ್ನ ಮೇಲೆ ಬಂದರೆ, ಹಳೆ ಒಡಂಬಡಿಕೆಯಲ್ಲಿ ಪ್ರಮಾಣ, ಪರ್ವತದ ಬುಡುಕು ಬರಂಗಿಲ್ಲ, ಯಾರು ಮುಟ್ಟಂಗಿಲ್ಲ, ಮುಟ್ರೆ ಸಾಯ್ತಾರೆ. ಅದರ ಹೊಸ ಒಡಂಬಡಿಕೆ ಹಂಗಲ್ಲ. ಇದರಲ್ಲಿ ಬರೋರು ಯಾರು ಇದ್ದಾರೋ, ಜಾತಿ ಮತ ಭೇದ ಭಾವ ಇಲ್ಲದೆ, ಭಾಷೆ ಕುಲ ಎಂಬ ಭೇದ ಭಾವ ಇಲ್ಲದೆ, ನಾನು ನೀನು ಎನ್ನೋ ಭೇದ ಭಾವ ಇಲ್ಲದೆ, ಕಪ್ಪು ಜನ ಬಿಳಿ ಜನ ಎನ್ನೋ ಭೇದ ಭಾವ ಇಲ್ಲದೆ, ಯಾರೆಲ್ಲ ಈ ಅಭಿಷೇಕಕ್ಕಾಗಿ ದಾಹಪಟ್ಟು ಬರ್ತಾರೋ ಅವರ ಮೇಲೆ ಈ ಆತ್ಮನು ಇಳಿದು ಬರ್ತಾನೆ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು, ಜಾತ್ರೆಯ ಕಡೆಯ ದಿನ ಅವನು ಎದ್ದು ನಿಂತು ಹೇಳಿದನು, ನೀರಾಡಿಕೆ ಆಗುವವರೆಲ್ಲರೂ ನನ್ನ ಬಳಿಗೆ ಬನ್ರೆ. ನೀರಾಡಿಕೆ ಆಗುವವರೆಲ್ಲರೂ ನನ್ನ ಬಳಿಗೆ ಬನ್ರಿ. ದಾಹವುಳ್ಳವರು ನನ್ನ ಬಳಿಗೆ ಬನ್ರಿ. ದಾಹವುಳ್ಳವರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ದ ಡೇ ಆಫ್ ಪೆಂಟಕೋಸ್ಟ್, ಆ ಅನುಭವ ಬೇಕು ಎನ್ನುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಸ್ತೋತ್ರ. ಹಲ್ಲೆಲೂಯಾ. ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಒಂದು, ಇವತ್ತು ಕಾಣುವ ಅವಸ್ಥೆಗಳು, ಇದನ್ನು ನೋಡಿ ತಾಳೆ ಹಾಕುವ ಒಂದು ಗುಂಪಿನ ಜನ ಇದ್ದಾರೆ. ಅವರು ಕಾಣತಕ್ಕಂತೆ ನಿನ್ನನ್ನು ದೇವರ ಮೇಲೆ ಕೆತ್ತೋದನ್ನು, ಅನ್ಯ ಜನರು ಯಾಕೆ ಕೇಳಬೇಕು ನಿನ್ನ ದೇವರು ಎಲ್ಲಿ ಅಂತ? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಅವನು ರಿಟೈರ್ಡ್ ಆಗುವಾಗಲಿಲ್ಲ. ಅವನೇ ಆಲ್ಫಾ, ಅವನೇ ಒಮೆಗಾ, ಅವನೇ ಆರಂಭ, ಅವನೇ ಅಂತ್ಯ. ಅವನು ಪ್ರಾರಂಭಿಸಿದ್ರೆ ಅವನು ಪೂರ್ತಿಗೊಳಿಸೋದಕ್ಕೆ ಶಕ್ತನು. ಅವನು ಕರೆದಿದ್ರೆ ಅಂತ್ಯದವರೆಗೂ ನಡೆಸೋದಕ್ಕೆ ಶಕ್ತನು. ಅವನಿಗಾಗಿ ಕಾದಿರುವವರು, ಅವನ ಆತ್ಮನಿಗಾಗಿ ಕಾದಿರುವವರು ಲಜ್ಜೆಗೀಡಾಗೋದಿಲ್ಲ. ಪಾತ್ರೆ, ಹಳೆ ಒಡಂಬಡಿಕೆಯಲ್ಲಿ ಎಣ್ಣೆ ಪಾತ್ರೆ ಬಂದಷ್ಟು ಎಣ್ಣೆ ತುಂಬ್ತಾಯಿತ್ತು. ಪಾತ್ರೆ ಬಂದಷ್ಟು ಎಣ್ಣೆ ತುಂಬ್ತಾನೆ ಇತ್ತು. ಸ್ತೋತ್ರ. ಪಾತ್ರೆ ಬಂದಷ್ಟು ಎಣ್ಣೆ ತುಂಬ್ತಾನೆ ಇತ್ತು. ಪಾತ್ರೆ ನಿಂತೋಯ್ತು, ಎಣ್ಣೆ ನಿಂತೋಯ್ತು. ದೇವರಾತ್ಮನ ಹೀಗೆ ಹೇಳಿದನು, ಅದು ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಎಣ್ಣೆ ಅಲ್ಲ,
ಪರಿಶುದ್ಧಾತ್ಮನ ರೆಪ್ರೆಸೆಂಟೇಟಿವ್, ಪ್ರತಿನಿಧಿಯ ಎಣ್ಣೆ. ಆದರೆ ಇಲ್ಲಿ ಎಣ್ಣೆ ಅಲ್ಲ, ಇಲ್ಲಿ ಸ್ವತಃ ಪರಿಶುದ್ಧಾತ್ಮನೇ. ಪರಿಶುದ್ಧಾತ್ಮನೇ ದಾಹ ಉಳ್ಳವರನ್ನ ತುಂಬಿಸೋದಕ್ಕೆ, ದಾಹ ಉಳ್ಳವರನ್ನ ತುಂಬಿಸೋದಕ್ಕೆ ಅವನು ಇಳಿದು ಬರ್ತಾನೆ. ಎಷ್ಟು ಜನ ದಾಹ ಉಳ್ಳವರಾಗಿದ್ದೀರಪ್ಪ, ನನಗೆ ಹಣ ಬೇಡ, ನನಗೆ ಸ್ಥಾನ ಬೇಡ, ನನಗೆ ಯಾವುದೇ ಉನ್ನತವಾದ ಪದವಿ ಬೇಡ, ನಿನ್ನ ಆತ್ಮನಿಂದ ತುಂಬಿಸಪ್ಪ ಎಂದು ಕೂಗುವವರು ಯಾರಾದರೂ ಇದ್ದೀರಾ? ಒಂದು ನಿಮಿಷ ಎರಡು ಕೈಗಳನ್ನು ಪರಲೋಕ ರಾಜ್ಯದ ಕಡೆ ಚಾಚಿ ಕೂಗ್ರಿ, ಕೇಳ್ರಿ. ಅಪ್ಪ ಅಪ್ಪ, ನೀನು ವಾಗ್ದಾನ ಮಾಡಿದ ಹಾಗೆ ನಿನ್ನ ಆತ್ಮನನ್ನು ನೀನು ಕಳಿಸ್ಕೊಟ್ಟಿದೀಯ. ಅದು ಅಂದು ಪಂಚಸತಮದ ದಿನದಂದು ಅಂದು ಕಳಿಸಿದ ಆತ್ಮನು ಕರ್ತನೇ ಪುನಂದಾವರ್ತಿ ನನ್ನ ಮೇಲೆ ನನ್ನ ಮೇಲೆ ನನ್ನ ಮೇಲೆ ಒಮ್ಮೆ ಕಳಿಸಪ್ಪ. ನನಗೆ ಸಾಲದು, ಈಗ ಮಾಡ್ತಿರೋ ಸೇವೆ ಸಾಲದು, ಇದರಲ್ಲಿ ನಾನು ತೃಪ್ತಿ ಪಡೋದಿಲ್ಲ. ನಿನ್ನ ಆತ್ಮನನ್ನು ಕಳಿಸಪ್ಪ. ಎಷ್ಟು ಜನ ಕರಿತೀರಾ? ಎಷ್ಟು ಜನ ಕೇಳ್ತೀರಾ? ಪಾತ್ರೆಗಳಿದೆಯಾ? ಪಾತ್ರೆಗಳಿದೆಯಾ? ಬರಿದಾದ ಪಾತ್ರೆಗಳಿದೆಯಾ? ಎಂಟಿ ಆದ ವೆಸಲ್ಸ್ ಇದ್ದೀರಾ? ನಾನು ಏನು ಇಲ್ಲ ಕರ್ತನೆ, ನನಗೆ ಯಾವ ಯೋಗ್ಯತೆ ಇಲ್ಲ ಕರ್ತನೆ, ನನಗೆ ಹಣ ಇಲ್ಲ, ಪಾರಂಪರೆ ಇಲ್ಲ, ಮನೆತನ ಇಲ್ಲ, ಹೇಳ್ಕೊಳ್ಳ ಹೆಸರು ಇಲ್ಲ, ಹೊಗಳ್ಕೊಳ್ಳೋಕೇನು ಇಲ್ಲ. ಅಪ್ಪ ಅಪ್ಪ, ನನ್ನ ಮೇಲೆ ನಿನ್ನ ಆತ್ಮನನ್ನ ನನಗೆ ಸುರಿಸು ಮಾಡು, ನನ್ನ ಮೇಲೆ ನಿನ್ನ ಆತ್ಮನನ್ನ ಕಳಿಸು ಎಂದು ಕೇಳುವವರು ಯಾರಾದರೂ ಇದ್ರೀರಾ? ಕೇಳ್ರಿ. ದ ಡೇ ಆಫ್ ಪೆಂಟೆಕೋಸ್ಟ್ ಎಕ್ಸ್ಪೀರಿಯನ್ಸ್, ಪಂಚಸತಮ ದಿನದ ಅದೇ ಅನುಭವ. ಡೋಂಟ್ ಸ್ಟಾಪ್ ಪ್ರೇ. ನಿನ್ನ ಒಳಗಡೆ ಏನು ತುಂಬುತ್ತೋ ಅದೇ ಹೊರಗಡೆ ಬರೋದು. ನಿನ್ನ ಒಳಗಡೆ ಏನು ತುಂಬುತ್ತೋ ಅದೇ ಹೊರಗಡೆ ಬರೋದು. ನಿನ್ನ ಒಳಗಡೆ ಏನು ದೇವರು ತುಂಬಿಸ್ತಾ ಇದ್ದಾನೋ ಅದು ಒಂದಿನ ಹೊರಗಡೆ ಬರುತ್ತೆ. ಪಾತ್ರೆ ತುಂಬುತ್ತೆ, ಪಾತ್ರೆ ತುಂಬಿ ಹೊರಸೂಸುತ್ತೆ. ಹಾಗಾದರೆ ಇವತ್ತು ನೀನು ಹೊಂದ್ಕೊಳ್ಳೋ ಅಭಿಷೇಕ, ಇವತ್ತು ಹೊಂದ್ಕೊಳ್ಳೋ ಕೃಪಾವರ, ಅದು ಬರೋ ದಿವಸಗಳಲ್ಲಿ ನೀನು ಹೋಗುವ ಆಫೀಸ್ಗಳಲ್ಲಿ, ಹೋಗುವ ಕಚೇರಿಗಳಲ್ಲಿ, ಹೋಗುವಂಥ ಕಾಲೇಜುಗಳಲ್ಲಿ, ಹೋಗುವ ಶಾಲೆಗಳಲ್ಲಿ, ಹೋಗುವಂಥ ಒಂದೊಂದು ಸ್ಥಳಗಳಲ್ಲಿ, ಕೆಲಸದ ಮಂಡಲದಲ್ಲಿ, ಬಿಸ್ನೆಸ್ಸಲ್ಲಿ ಅದು ಓವರ್ಫ್ಲೋ ಆಗತಕ್ಕಂತೆ, ಅದು ತುಂಬಿ ತುಳುಕತಕ್ಕಂತೆ ಇಲ್ಲಿಂದ ಹೊಂದ್ಕೊಂಡಿದ್ದು ದೇವರ ಬಳಿಯಲ್ಲಿ ಪಾದದಲ್ಲಿ ಹೊಂದ್ಕೊಂಡಿದ್ದು ಬರೋ ದಿವಸಗಳಲ್ಲಿ ಹೊರಗಡೆ ಬರಲಿಕ್ಕೆ ಹೋಗುತ್ತೆ. ಎಷ್ಟು ಜನ ದಾಹ ಉಳ್ಳವರಾಗಿದ್ದೀರಾ? ಕೇಳ್ರಿ. ಸೋತೋಗಬೇಡ್ರಿ. ಮನ ಸೋತೋಗಬೇಡ್ರಿ. ಬೇಸರಗೊಳ್ಳಬೇಡ್ರಿ. ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ. ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ. ಪವಿತ್ರಾತ್ಮನನ್ನ ಕೇಳ್ರಿ. ಓ ರಬ ಶಬ್ದನಾದಿನ ವೈಡ ಪ್ರಭನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇ. ರೊಟ್ಟಿ ಕೇಳುವ ಮಕ್ಕಳಿಗೆ ಕಲ್ಲನ್ನ ಕೊಡದೇ ಇರುವ ತಂದೆದಿರು, ಮೀನನ್ನ ಕೇಳುವ ತಂದೆ ಮಕ್ಕಳಿಗೆ ಹಾವನ್ನ ಕೊಡದೇ ಇರುವ ತಂದೆದಿರು, ದೋಷಿಗಳಾದ ನೀವುಗಳು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು ಅಂತ ಬಯಸೋದಾದ್ರೆ ಪರಲೋಕದಲ್ಲಿರುವ ನಿನ್ನ ತಂದೆ ಬಳಿಯಲ್ಲಿ ನೀನು ಕೇಳಿದ್ರೆ ಅವನು ಎಷ್ಟೋ ಕೃಪಾವರಗಳನ್ನು, ಪವಿತ್ರಾತ್ಮನ ವರಗಳನ್ನು ನಿನಗೆ ಕೊಡದೇ ಇರ್ತಾನ, ಕೊಡದೇ ಇರ್ತಾನ. ಕೇಳು. ಕೆಲವರು ಹಣದ ಹಿಂದೆ ಹೋದ್ರು, ಕೆಲವರು ಮಣ್ಣಿನ ಹಿಂದೆ ಹೋದ್ರು. ಆದರೆ ನೀನು ಅವರ ಸಂಗಡ ಸೇರಬೇಡ, ನೀನು ಅವರ ಸಂಗಡ ಬೆರಿಬೇಡ. ನಿನಗೆ ಬೇಕಾಗಿರೋದು ಪರಿಶುದ್ಧಾತ್ಮನು. ಅಂಥವರು ಮಾತ್ರ ಕೇಳ್ರಿ, ಬಾಯಿ ಬಿಟ್ಟು ಕೇಳ್ರಿ. ನನ್ನ ಹಣ ಅಲ್ಲ, ನನಗೆ ಸ್ಥಾನ ಅಲ್ಲ, ನನಗೆ ಹೆಸರಲ್ಲ, ನನಗೆ ಹೋಗ್ಲಿಕ್ಕೆ ಅಲ್ಲ, ಪ್ರಶಂಸೆ ಅಲ್ಲ, ಪದವಿ ಅಲ್ಲ, ನನಗೆ ಪರಿಶುದ್ಧಾತ್ಮನ ಬೇಕು, ಪರಿಶುದ್ಧಾತ್ಮನ ಬೇಕು ಏನೋರು ಬಾಯಿ ತೆರೆದು ಕೇಳ್ರಿ. ದೇವರಾತ್ಮನ ಹೇಳಿದನ. ನಂಬರ್ 4, this move comes means all kind of fear will go. ಈ ಆತ್ಮನ ಆ ಚಲನೆ ನಿನ್ನ ಒಳಗಡೆ ಬಂದರೆ ಎಲ್ಲ ಭಯ ನಿನ್ನನ್ನು ಬಿಟ್ಟೋಗುತ್ತೆ.
ಭಯ ಬಿಟ್ಟೋಗುತ್ತೆ. ಯು ವಿಲ್ ಹ್ಯಾವ್ ದ ಬೋಲ್ಡ್ನೆಸ್, ಯು ವಿಲ್ ಹ್ಯಾವ್ ದ ಕಾನ್ಫಿಡೆನ್ಸ್, ಯು ವಿಲ್ ಹ್ಯಾವ್ ದ ಕರೇಜಸ್. ನಿನ್ನ ಒಳಗಡೆ ಒಂದು ಧೈರ್ಯ ಬರುತ್ತೆ. ನಿನ್ನ ಒಳಗಡೆ ಒಂದು ಅಸಾಧಾರಣವಾದ ಧೈರ್ಯ, ಅಸಾಧಾರಣವಾದ ದೃಢ ನಿಶ್ಚಯ, ಅಸಾಧಾರಣವಾದಂಥ ಫಲ, ಅಸಾಧಾರಣವಾದಂಥ ಕಾರ್ಯ ದೇವರು ನಿನ್ನ ಸಂಗಡ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಹೇಳಿದನು, ಈ ಆತ್ಮನು ನಿನ್ನ ಮೇಲೆ ಬರುವಾಗ ಇದುವರೆಗೂ ನೀನು ಎದುರ್ಕೊಂಡಿದ್ದೆ, ಭಯ ಪಡ್ತಾ ಇದೆ, ಆದರೆ ಇನ್ನು ಭಯ ಪಡೋದಿಲ್ಲ, ಭಯ ಪಡೋದಿಲ್ಲ. ದೇವರ ಆತ್ಮನ ಹೇಳಿದ್ರು, ನನ್ನ ಜನರಿಗೆ ಹೇಳು, ಅವರ ಭಯದಿಂದ ಅವರು ಹೊರಗಡೆ ಬರಕ್ಕೆ ಹೋಗ್ತಾರೆ. ಪೇತ್ರನ ಉದಾಹರಣೆಗೆ, ಒಂದು ಕೆಲಸದವಳ ಮುಂದೆ ಭಯಪಟ್ಟವನು ಏ ನೀನು ಸಹ ಅವರ ಗುಂಪಿನಲ್ಲಿ ಇದ್ದವನು ತಾನೆ. ಅವನು ಹೇಳ್ದ, ಇಲ್ಲ, ಒಂದು ಕೆಲಸದವಳ ಮುಂದೆ ಭಯಪಟ್ಟವನು 10 ದಿನ ಬೇರ್ಪಡಿಸಿ, ದ 10 days, ಈ ಗುರುವಾರದಿಂದ ಜೂನ್ 4 ನಾವು ಬೇರ್ಪಟ್ಟಿರೋದು ಏನು ಗೊತ್ತಾ? ಈ 10 ದಿನದಲ್ಲಿ ದೇವರು ಮಾಡಿರೋ ವಾಗ್ದಾನಗಳು ಸಭೆಗೆ, ಕುಟುಂಬಕ್ಕೆ, ವ್ಯಕ್ತಿಗಳಿಗೆ ಹೊಂದಿಕೊಳ್ಳೋದಕ್ಕೆ ನೀವು ತಯಾರಾಗಿದ್ದೀರಾ? ಲಿಸನ್ ಟು ಮೀ. ಆ 10 ದಿನ they waited in the upper room. ಅವರು ಮಾಳಿಗೆ ಮನೆಯಲ್ಲಿ ಕಾಯ್ತಾ ಇದ್ದಾರೆ. 10 ದಿನ ಕಾಯ್ತಾ ಇದ್ರು. ಯಾವ ಕೆಲಸದವಳ ಮುಂದೆ ನನಗೆ ಗೊತ್ತಿಲ್ಲ, ಯೇಸು ಗೊತ್ತಿಲ್ಲ ಅಂತ ಹೇಳಿದ್ರು, ಅವನ ಮೇಲೆ ಈ ಆತ್ಮನ ಹಿಡಿದು ಬಂದಾಗ ಅವನು ಎದ್ದು ನಿಂತು ಹೇಳ್ತಾ ಇದ್ದಾನೆ, ನೀವು ಶಿಲುಬೆಗೆ ಹಾಕಿದ ಯೇಸು ಅವನ ಲೋಕದ ರಕ್ಷಕನ. ಎಷ್ಟು ಜನ ನಂಬುತ್ತೀರಾ? ಬೋಲ್ಡ್ ಆಗಿ ಮಾತಾಡೋದಕ್ಕೆ, ಧೈರ್ಯವಾಗಿ ಮಾತನಾಡೋದಕ್ಕೆ, ವಿತ್ ಕಾನ್ಫಿಡೆನ್ಸ್. ವೈ ಯು ಆರ್ ನಾಟ್ ಶೇರಿಂಗ್ ದ ಗಾಸ್ಪಲ್? ಸುವಾರ್ತೆ ಸಾರೋದಕ್ಕೆ ಕೆಲವರಿಗೆ ಭಯ ಇದೆ. ಮತ್ತೊಬ್ಬರ ಬಳಿ ಯೇಸುವಿನ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಭಯ. ದ ರೀಸನ್, ನಿನ್ನ ಒಳಗಡೆ ಪವಿತ್ರಾತ್ಮನ ಇಲ್ಲದೆ ಇರೋದ್ರಿಂದ. ಪವಿತ್ರಾತ್ಮನ ಇದ್ರೆ, ಒಂದು, ನಿನ್ನ ಒಳಗಡೆ ಧೈರ್ಯ ಬರುತ್ತೆ. 2, ದೃಢ ನಿಶ್ಚಯ. ನಾನು ನಂಬಿರುವ ಆತನನ್ನು ನಾನು ಬಲ್ಲವನಾಗಿದ್ದೇನೆ, ನಾನು ನಂಬಿರುವ ಆತನನ್ನು ನಾನು ಬಲ್ಲವನಾಗಿದ್ದೇನೆ ಅಂತ ಕಾನ್ಫಿಡೆನ್ಸ್ ಎಷ್ಟು ಜನರಿಗಿದೆ? ಎಷ್ಟು ಜನರು ಹೇಳ್ತೀರಾ, ಅಲ್ಲಲ್ಲಿ ಈ ಆತ್ಮನು ನಿಮ್ಮ ಮೇಲೆ ಬರುವಾಗ ಯಾರ ಮುಂದೆ ಆಗಲಿ, ಅಧಿಕಾರಿಗಳಾಗಲಿ, ಅಧಿಪತಿಗಳಾಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಬಂಧು ಆಗಲಿ, ಮಿತ್ರರಾಗಲಿ, ಕಾಲೇಜ್ ಆಗಲಿ, ಸ್ಟೂಡೆಂಟ್ ಆಗಲಿ, ಲೆಕ್ಚರರ್ ಆಗಲಿ, ಯಾರೇ ಆಗಲಿ, ಎದುರೋದಿಲ್ಲ. ನಾನು ನಂಬಿರುವ ಆತನನ್ನು ನಾನು ಬಲ್ಲೆ. ಭಯ ಯೇಸುವಿನ ನಾಮದಲ್ಲಿ ಬಿಟ್ಟೋಗುತ್ತೆ. 3, ಗಮನಿಸ್ರಿ, ಕರೇಜ್, ಮುನ್ನುಗ್ಗೋದಕ್ಕೆ ಬೇಕಾದಂಥ ಒಂದು ಭಯಂಕರವಾದ ಫಲ. ಕೇರ್ ಮಾಡೋದಿಲ್ಲ. ಐ ವಿಲ್ ಡೂ ಇಟ್. ಆಮೇಲೆ ಗಮನಿಸ್ರಿ, ದೇವರಾತ್ಮನ ಇನ್ನೊಂದು ಮಾತು ಹೇಳಿದ್ನ. ಒಂದು ಕಾಲದಲ್ಲಿ ಪರಲೋಕದ ಪ್ರಕಟಣೆಯನ್ನು ಹೊಂದಿದವನು ಪೇತ್ರನು. ಪರಲೋಕದ ಪ್ರಕಟಣೆ ಹೊಂದಿದವನು ಪೇತ್ರನು. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಮಗನಾದಂತ ಸಿಮೆಯೋನೇ, ನೀನು ಪೇತ್ರನು, ಯು ಆರ್ ಪೆಟ್ರೋಸ್. ನಾನ್ ಪೆಟ್ರ, ನೀನ್ ಬಂಡೆಯ ಚೂರು, ನಾನ್ ಬಂಡೆ. ಈ ಗುಟ್ಟನ್ನ ನಿನಗೆ ತಿಳಿಯಪಡಿಸಿದ್ದು ನರ ಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ. ಪರಲೋಕದ ದರ್ಶನ ಪ್ರಕಟಣೆ ಕಂಡಂತ ಈ ಪೇತ್ರನು ನೆಕ್ಸ್ಟ್ ಕೆಲವೇ ನಿಮಿಷಗಳಲ್ಲಿ ಡೇ ಬೈ ಡೇ ಈಸ್ ಗೋಯಿಂಗ್ ಡೌನ್.
ಅವನ ಕೆಳಗಡೆ ಹೋಗ್ತಾ ಇದ್ದಾನೆ. ಅವನ ನಡತೆ, ಅವನ ಸ್ವಭಾವ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಹೇ, ಪರಿಶುದ್ಧಾತ್ಮ ನನಗೆ ಈಗ ಹೇಳಿದ್ರು, ನನ್ನ ಜನರಿಗೆ ಹೇಳು, ಇದರ ಒಳಗಡೆ ಒಮ್ಮೆ ಜ್ಞಾನ ಪ್ರಕಾಶ ಹೊಂದಿದವರು, ಇಬ್ರಿಯರಿಗೆ ಬರೆದ ಪತ್ರಿಕೆ 6:4 ಓದಿದ್ರೆ, ಜ್ಞಾನ ಪ್ರಕಾಶ ಹೊಂದಿದವರು ಅವರು ಹಿಂಜರಿದು ಹೋದರೆ ಅವರಲ್ಲಿ ನಾನು ಸಂತೋಷ ಪಡೋದಿಲ್ಲ. ಅವರು ಪುನರಾವರ್ತಿ ನನ್ನನ್ನು ಶಿಲುಬೆಗೆ ಹಾಕ್ತಾರೆ. ನನ್ನ ಜನರಿಗೆ ಹೇಳೋ, ಅಂಥವರಿಗೆ ದೇವರು ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಿದ್ರು, ದೇವರ ಪ್ರಕಟಣೆ ನಿಮಗಿತ್ತು, ಬಾಯಿ ತೆರೆದ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ಕೆಲವೊಂದು ನಡೀತಾ ಇತ್ತು. ಆದರೆ ಅದರ ನಂತರ ಕೆಳಗಡೆ ಹೋದ್ರಿ. ಕೆಳಗಡೆ ಹೋದವರನ್ನ ತಿರ್ಗಾ ಮೇಲಕ್ಕೆ ಎತ್ತುವ ಒಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ದ ಡೇ ಆಫ್ ಪೆಂಟಕೋಸ್ಟ್, ಪಂಚಸತಮ ದಿನದಂದು ಆತ್ಮನು ಇವನ ಮೇಲೆ ಬಂದಾಗ, ಇವನು ಎದ್ದು ನಿಂತು ಪ್ರಸಂಗ ಮಾಡುವಾಗ, ಅದುವರೆಗೂ ವಾಕ್ಯದ ಮರ್ಮ ಗೊತ್ತಿಲ್ಲದ ಇದ್ದ ಪೇತ್ರನು ಯೋವೇಲ್ ಪ್ರವಾದಿಯ ಪ್ರವಾದನೆವರೆಗೂ ವಚನದ ಪ್ರಕಟಣೆ ಬರಕ್ಕೆ ಸ್ಟಾರ್ಟ್ ಆಯಿತು. ಪರಿಶುದ್ಧಾತ್ಮನು ನಿನ್ನ ಮೇಲೆ ಬಂದ್ರೆ, ನಿನ್ನ ಒಳಗಡೆ ಇಳಿದು ಬಂದ್ರೆ, ನಿನ್ನ ಜೊತೆಯಲ್ಲಿ ಬಂದ್ರೆ, ಅಲ್ಲಲ್ಲಿಯೋ ನಿನ್ನ ಬಾಯಿ ತೆರೆದ್ರೆ ನಿನಗೆ ಗೊತ್ತಿಲ್ಲದ ಇರೋ ಕೆಲ ಮರ್ಮಗಳು ನೀನು ಮಾತಾಡ್ತಾ ಇರ್ತೀಯ. Number 5, this move, God is setting for a next move. God is making plans. God is working on it. ಅವನೆಲ್ಲ ವರ್ಕ್ ಮಾಡ್ತಾ ಇದ್ದಾನೆ. The day will come. ಈ ಮೂವ್ ಬಂದರೆ, the next move, this move ಸ್ವಂತ ಕಾರ್ಯ ಮಾಡೋದಕ್ಕಲ್ಲ, ಫಾರ್ ವಿಟ್ನೆಸ್, ಸಾಕ್ಷಿ ಗಳಿಸೋದಕ್ಕೆ. ಅಪೊಸ್ತಲ ಕೃತ್ಯಗಳು 1:8 ಹೇಳಿದ ಪ್ರಕಾರ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಫಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತನು. ಸಾಕ್ಷಿಗಳಾಗಿರಬೇಕು. ಕಳೆದ ದಿನ ನಾನು ಹೇಳಿದೆ, ಸಾಕ್ಷಿ ಅಂದರೆ ಅದಕ್ಕೆ ದೊಡ್ಡ ಡೆಫಿನಿಷನ್ ಏನು ಬೇಡ. ಸಾಕ್ಷಿ ಅಂದರೆ ಒಂದು ಅಧಿಕಾರಿ, ಪೊಲೀಸ್, ಏನಯ್ಯ ಇವರಿಬ್ಬರು ಜಗಳ ಮಾಡ್ತಾ ಇದ್ದು ನೋಡ್ದೇನಯ್ಯ? ಹೌದು ಬುದ್ಧಿ, ನಾನು ನೋಡ್ದೆ ಬುದ್ಧಿ, ಅದೇ ಸಾಕ್ಷಿ. ಕೋರ್ಟಿನ ಜಡ್ಜ್ ಕರೆದುಬಿಟ್ಟು ಕೇಳ್ತಾನೆ, ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತಿರುವವನ ಬಳಿ ಕೇಳ್ತಾನೆ, ಏನಯ್ಯ ಈ ವ್ಯಕ್ತಿ, ಅಪರಾಧಿ ಸ್ಥಾನದಲ್ಲಿರುವಂತ ಈ ವ್ಯಕ್ತಿ ನಿನಗೆ ಗೊತ್ತಿದೆಯಾ? ಎಸ್, ನನಗೆ ಗೊತ್ತಿದೆ. ಇವನ ಅಪರಾಧ ಎಸಗಿದಾಗ ನೋಡ್ದೆ, ಕಣ್ಣಾರೆ ಕಂಡೆ, ಸಾಕ್ಷಿ. ಈ ಆತ್ಮನು ಬಂದಾಗ ನಿನ್ನ ಒಳಗಡೆ ಒಂದು ಅನುಭವ ಯಾರ ಮುಂದೆನೂ ಎದುರೋದಿಲ್ಲ. ನಾವು ಸ್ವಂತ ಕೈಯಿಂದ ಮುಟ್ಟಿದ್ದು, ಕೇಳಿದ್ದು, ಅನುಭವಿಸಿದ್ದು ಪ್ರಸ್ತಾಪ ಮಾಡೋದಕ್ಕೆ, ಅದನ್ನು ಹೇಳೋದಕ್ಕೆ ಹಿಂಜರಿಯೋದಿಲ್ಲ. ಈ ಆತ್ಮನು ಬಂದ್ರೆ ಯು ವಿಲ್ ಬಿ ವಿಟ್ನೆಸ್. ನೀನು ಸಾಕ್ಷಿಗಳಾಗಿರ್ತೀರ. ಆಮೆನ್, ಆಮೆನ್. ಅನುಭವದಿಂದ, ಪವಿತ್ರಾತ್ಮನ ಅನುಭವದಿಂದ ಕೆಲವರು ಸೇವೆ ಮಾಡಕ್ಕೆ ಹೋಗ್ತೀರ. Not because of the senior pastor is forcing me. ಹಿರಿಯ ಬೋಧಕರು ಬೈತಾರೆ, ಹೇಳ್ತಾರೆ, ಅಯ್ಯೋ ಹೋಗ್ಲೇಬೇಕು, ಮಾಡಲೇಬೇಕು, ಬೇಕಾಬಿಟ್ಟಿ ಮಾಡೋದಲ್ಲ. ನಿನ್ನ ಒಳಗಡೆ ಪವಿತ್ರಾತ್ಮನ ಒತ್ತಡ ಆಗ್ತಾ ಇದ್ದಾನೆ, ಪುಷ್ ಮಾಡ್ತಾ ಇದ್ದಾನೆ. ಆಗಲ್ಲ ಅಂದ್ರೆ ಡೋಂಟ್ ವರಿ, ನಾನು ನಿನ್ನ ಜೊತೆ ಇದ್ದೀನಿ. ಕಮ್ ಅಪ್, ಮುಂದಕ್ಕೆ ಬಾ. ಆಮೇಲೆ ಅನುಭವದಿಂದ ಸೇವೆ ಮಾಡೋದು, ಲೆಕ್ಕಾಚಾರ ಹಾಕಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಒಂದು ಶಾಲೆಯಲ್ಲಿ ಒಂದು ಅಧ್ಯಾಪಕನು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾನೆ, ಗಣಿತ ಶಾಸ್ತ್ರ ಮಾಡ್ತಾ ಇದ್ದಾನೆ. ತಾನು ಹೇಳ್ದ, ಮಕ್ಕಳ 10 ಬಾತುಕೋಳಿ ಇದೆ,
10 ಬಾತುಕೋಳಿಯಲ್ಲಿ 1 ಬಾತುಕೋಳಿ ನೀರಿಗೆ ಇಳಿದ್ರೆ ದಡದಲ್ಲಿ ಎಷ್ಟು ಬಾತುಕೋಳಿ ಉಳಿದಿದೆ? ಎಲ್ಲ ಮಕ್ಕಳು ಹೇಳಿದ್ರು, ಹೋ ಇದೆಂತ ಲೆಕ್ಕ ಸಾರ್, 9 ಬಾತುಕೋಳಿಗಳು. ಒಬ್ಬ ಸುಬ್ಬ ಎದ್ದು ನಿಂತ್ಕೊಂಡು ಹೇಳ್ದ, ಅವನು ಹೇಳ್ದ, ಸಾರ್ 0. ಮಾಸ್ಟರ್ ಕೋಪ ಬಂತು. ಅದೆಂಗ 0 ಅಂದೆ? ತಿರ್ಗಾ ಪ್ರಶ್ನೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. 10 ಬಾತುಕೋಳಿ, ಅದರಲ್ಲಿ 1 ಬಾತುಕೋಳಿ ನೀರಿಗಿಳಿತು. ಇನ್ನು ಉಳಿದಿರೋ ಬಾತುಕೋಳಿಗಳು ದಡದಲ್ಲಿ ಎಷ್ಟು? ತಿರ್ಗಾ ಸುಬ್ಬ ಹೇಳ್ದ, ಸಾರ್ 0. ಬಾರೋ ಇಲ್ಲಿ ಮುಂದೆ, ಗಣಿತ ಶಾಸ್ತ್ರ ಕಲಿಸ್ಕೊಡುವ ನನಗೆ ಅವಮಾನ ಮಾಡ್ತಿದ್ಯಾನೋ? ಅದು ಹೆಂಗ ಅದು? ಸಾರ್, ನಿಮಗೆ ಗಣಿತ ಶಾಸ್ತ್ರ ಗೊತ್ತು, ನನಗೆ ಅನುಭವ ಗೊತ್ತು. ನಮ್ಮ ಮನೆಯಲ್ಲಿ ಬಾತುಕೋಳಿ ಸಾಕ್ತಾ ಇದ್ದೀವಿ ಸರ್, ನಮ್ಮ ಮನೆಯಲ್ಲಿ ಬಾತುಕೋಳಿ ಸಾಕ್ತಾ ಇದ್ದೀವಿ. 1 ಬಾತುಕೋಳಿ ನೀರಿಗೆ ಇಳಿದ್ರೆ 9 ಬಾತುಕೋಳಿ ದಡದಲ್ಲಿ ಇರಲ್ಲ ಸರ್, ಎಲ್ಲ ಇಳಿದು ಬಿಡುತ್ತೆ ಸರ್. ಹಲ್ಲೆಲೂಯ. 1 ಬಾತುಕೋಳಿನೂ ದಡದಲ್ಲಿ ಇರಲ್ಲ ಸರ್, ಅದಕ್ಕೆ ಹೇಳಿದೆ 0 ಸರ್. ಹಲ್ಲೆಲೂಯ. ಕೆಲವರಿಗೆ ವಾಕ್ಯ ಗೊತ್ತು, ಅನುಭವ ಇಲ್ಲ. ಆದ್ರೆ ಇದರ ಒಳಗಡೆ ಪರಿಶುದ್ಧಾತ್ಮನು ನಿನ್ನ ಪುಸ್ತಕದಲ್ಲಿ ಬರೆದಿರೋ ಬರಹ ಅಲ್ಲ, ಪರಿಶುದ್ಧಾತ್ಮನ ಅನುಭವ. ಹಲ್ಲೆಲೂಯ. Somebody shout hallelujah. ಈ ಮೂವ್ ಬಂದ್ರೆ ಒಂದು ದೇವರು ಸೆಟ್ ಮಾಡ್ತಾ ಇದ್ದಾನೆ. 2 ಈ ಮೂವ್ ಬಂದ್ರೆ ಕೆಲವರ ಮೇಲೆ ಅಲ್ಲ, ಅಂತ್ಯಕಾಲದಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. Somebody shout, I will prophesy. ನಾನು ಪ್ರವಾದಿಸ್ತೀನಿ. ನನ್ನ ಬಾಯಿ ತೆರೆದ್ರೆ ಪ್ರವಾದನ ಮಾತುಗಳು ಹೊರಗಡೆ ಬರುತ್ತೆ. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುತ್ತೆ. ನಿಮ್ಮ ಹಿರಿಯರುಗಳು ಕನಸುಗಳನ್ನು ಕಾಣ್ತಾರೆ. ಅದು ಸಾಧಾರಣವಾದ ಕನಸಲ್ಲ, ತಲೆಮಾರುಗಳಿಗಾಗಿ ದೇವರು ಮಾಡಕ್ಕೆ ಹೋಗುವಂತ ಆ ಮಹತ್ತಾದ ಕಾರ್ಯಗಳನ್ನು ಹಿರಿಯರುಗಳು ಕನಸುಗಳನ್ನು ಕಾಣುತ್ತಾರೆ. ಇದಲ್ಲದೆ ಆ ದಿನದಲ್ಲಿ ನನ್ನ ದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು, ನನ್ನ ಆತ್ಮನನ್ನು ಸುರಿಸುವೆನು ಎಂದು ಪ್ರವಾದಿಸಿದನು. ಇವತ್ತಾಗಲத்தில் ನಾನು ಪ್ರವಾದಿಸ್ತಾ ಇದ್ದೇನೆ. ಇದರ ಒಳಗಡೆ ಹಳೆ ಒಡಂಬಡಿಕೆಯಲ್ಲಿ ಪರ್ವತವನ್ನು ಮುಟ್ಟೋದಕ್ಕೆ ಅನುಮತಿ ಇಲ್ಲ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ಪರಿಶುದ್ಧಾತ್ಮನ ಬಳಿಗೆ ಬೇಡುವವನಿಗೆ ಎಲ್ಲರಿಗೂ ಉದಾರವಾಗಿ ಕೊಡೋದಕ್ಕೆ ಪರಿಶುದ್ಧಾತ್ಮನ ನಮ್ಮ ಮೇಲೆ ಇಳಿದು ಬರ್ತಾನೆ. ಇದರ ಒಳಗಡೆ ಪ್ರವಾದಿಗಳಿದ್ದೀರಾ, ದರ್ಶನ ನೋಡೋರಿದ್ದೀರಾ, ಇದರ ಒಳಗಡೆ ಕನಸುಗಳನ್ನು ಕಾಣೋರಿದ್ದೀರಾ. ಇದರ ಮೇಲೆ ಈ ಸಭೆಯಿಂದ ಬರುವ ಶಬ್ದ ಪ್ರಪಂಚವನ್ನು ತಲುಪುತ್ತೆ. ಇದು ಕೇವಲ ಕೆಲವೊಂದು ಮಂದಿಗೆಲ್ಲ, ಎಲ್ಲರಿಗೂ ಗಟ್ಟಗಳ್ರಿ, ಎಲ್ಲರಿಗೂ. ಇದು ಕೇವಲ ಪಾಸ್ಟರ್ಗಳಿಗೆ ಮಾತ್ರ ಅಲ್ಲ, ಇದು ಕೇವಲ ಬಿಷಪ್ಪಿಗೆ ಮಾತ್ರ ಅಲ್ಲ, ಕೇವಲ ರೆವರೆಂಟ್ಗಳಿಗೆ ಮಾತ್ರ ಅಲ್ಲ, ದಾಸಿಯರು ಸಾಧಾರಣ ಜನರಿಗೂ. ಮೊಲೆಗೂಸುಗಳ ಬಾಯಲ್ಲಿ ಅವನು ಬಲವಾದ ಸಾಕ್ಷಿಗಳನ್ನು ಮಡಗುವ ದೇವರಾಗಿರೋದ್ರಿಂದ ಇವತ್ತಾಗಲತ್ತಿನ ಅದನ್ನು ದಾಹದಿಂದ ಕೇಳುವ ಯವನಸ್ಥರಿದ್ದೀರಾ, ಹಿರಿಯರಿದ್ದೀರಾ, ಗಂಡಸರು ಹೆಂಗಸರು ಇದ್ದೀರಾ? ಕೇಳ್ರಿ, ದೇವರ ಬಳಿಯಲ್ಲಿ ಬಾಯಿ ತೆರೆದು ಪ್ರವಾದಿಸ್ರಿ. ಒಂದು, ಅವನು ಸೆಟ್ ಮಾಡ್ತಾನೆ, ನೆಕ್ಸ್ಟ್ ಮೂವ್ಗಾಗಿ ಸೆಟ್ ಮಾಡ್ತಾನೆ. 2, ಇದು ಎಲ್ಲರಿಗೂ ಇರುವಂಥ ಆತ್ಮ. 3, ಇಲ್ಲಿ ಮೊಳಗುವ ಶಬ್ದ ಪ್ರಪಂಚವನ್ನು ಮುಟ್ಟುತ್ತೆ, ಹೊರಗಡೆ ಜನವನ್ನು ಸ್ಪರ್ಶಿಸುತ್ತೆ. ನಾನು ಅದೆಲ್ಲ ವಾಕ್ಯದಿಂದ ಹೇಳಬೇಕಾಯ್ತು, ನನ್ನ ಸಮಯ ಇಲ್ದಿರೋ ಕಾರಣ ಹೇಳ್ಬಿಟ್ಟೆ ಅಷ್ಟೇ. 4, ಈ ಆತ್ಮ ಬಂದರೆ
ಎಲ್ಲ ಭಯ ನಿನ್ನನ್ನು ಬಿಟ್ಟೋಗುತ್ತೆ. 5, ನೀನು ಸಾಕ್ಷಿಯಾಗಿರ್ತೀಯ. 3,000ದಿಂದ 5,000, ಯೆರೂಸಲೇಮಿನಿಂದ ಅಂತ್ಯೋಕ್ಯ, ಅಂತ್ಯೋಕ್ಯದಿಂದ ಯುರೋಪಿಂದ ಏಷ್ಯಾ, ಲೋಕದ ಕಟ್ಟ ಕಡೆವರೆಗೂ ನೀನು ಸಾಕ್ಷಿಯಾಗಿರ್ತೀಯ. ನಿನ್ನ ಸೇವೆ ಪ್ರಾಂತ್ಯ ವಿಸ್ತಾರವಾಗುತ್ತೆ. ಎಷ್ಟು ಜನರಿಗೆ ಆತ್ಮನ ಬೇಕು? ಎಷ್ಟು ಜನರಿಗೆ ಆತ್ಮ ಬೇಕು? ಎದ್ದು ನಿಂತ್ಕೊಳ್ತೀರಾ? ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ. 1 ನಿಮಿಷ ಬಿಡದಂತೆ ಪ್ರಾರ್ಥನೆ ಮಾಡ್ರಿ. ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆವು. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ, ನೀ ಆಳ್ವಿಕೆ ಮಾಡು. ದಾಹದಿಂದ ಕೇಳ್ರಿ. ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆವು. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ, ನೀ ಆಳ್ವಿಕೆ ಮಾಡು. ಜೀವಜಲ ನೀನೇ, ದಾಹನಿಗೂ ಮುಖಯೇ, ಆಲೋಚನಾ ಕರ್ತನೇ, ನೀ ಆಳ್ವಿಕೆ ಮಾಡು. ಜೀವಜಲವೇ, ಜೀವಜಲ ನೀನೇ, ದಾಹನಿಗೂ ಮುಖಯೇ, ಆಲೋಚನಾ ಕರ್ತನೇ, ನೀ ಆಳ್ವಿಕೆ ಮಾಡು. ಅಗ್ನಿಯು ನೀನೇ, ಅಗ್ನಿಯು ನೀನೇ, ಬಿರುಗಾಳಿಯು ನೀನೇ, ಕಾರ್ಮಳೆಯಂತೆಯೇ ನಿನ್ನ ಅಗ್ನಿಯ ಸುರಿಸು. ಪವಿತ್ರಾತ್ಮನೇ ಇಳಿದು ಬಾ. ಪವಿತ್ರಾತ್ಮನೇ ಇಳಿದು ಬಾ. ಪವಿತ್ರಾತ್ಮನೇ ಇಳಿದು ಬಾ. ಪವಿತ್ರಾತ್ಮನೇ ಇಳಿದು ಬಾ. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ, ನೀ ಆಳ್ವಿಕೆ ಮಾಡು. ಕಡೆ ಬಾರಿ ಕೈಗಳನ್ನು ಎತ್ತಿ. ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆವು. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ, ನೀ ಆಳ್ವಿಕೆ ಮಾಡು. ಅಭಿಷೇಕದಿಂದ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ, ನೀ ಆಳ್ವಿಕೆ ಮಾಡು. ಈ ನಿಮಿಷದಲ್ಲಿ Holy Spirit, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, Holy Spirit of God, ಎ ಜೆಂಟಲ್ ಸ್ಪಿರಿಟ್, ಆತ್ಮನೇ ಜನರನ್ನು ಮುಟ್ಟ. Holy Spirit, ಇಳಿದು ಬಾ. ಈ ನಿಮಿಷದಲ್ಲಿ ಅಗ್ನಿಯಾಗಿ, ಬಿರುಗಾಳಿಯಾಗಿ, Holy Spirit, Holy
ನಿನ್ನ ಪ್ರೆಷಸ್ ವೇ, ನಿನ್ನ ಮನೋಹರವಾದ ಮಾರ್ಗದಲ್ಲಿ ನಿನ್ನ ಜನರನ್ನ ಮುಟ್ಟು, ಜನರನ್ನ ಮುಟ್ಟು, ಜನರನ್ನ ಮುಟ್ಟು. ತಂದೆ, ದಾಹದಿಂದ ಕೇಳ್ತಾ ಇರುವ ಕೈಗಳನ್ನು ಮೇಲೆ ಕೆತ್ತಿಡ್ರಿ. ದಾಹದಿಂದ ಕೇಳ್ತಾ ಇರುವ ಈ ಜನರ ಮೇಲೆ, ಈ ಜನರ ಮೇಲೆ ನಿನ್ನ ಆತ್ಮನನ್ನು ಪಂಚಶತಮ ದಿನದಂದು ಇಳಿದು ಬಂದ ಆ ಬೆಂಕಿ ಹಾಗೆ ಇಳಿದು ಬಂದ ಬಿರುಗಾಳಿಯು ಪಕ್ಕನೆ ಇಳಿದು ಬಂದ ಹಾಗೆ ಈ ನಿಮಿಷದಲ್ಲಿ ಜನರ ಮೇಲೆ ಇಳಿದು ಬರಲೇ, ಇಳಿದು ಬರಲೇ, ಇಳಿದು ಬರಲೇ. Receive the Holy Spirit. ಪವಿತ್ರಾತ್ಮನನ್ನ ಹೊಂದಿಕೊಳ್ಳ್ರಿ. ಪವಿತ್ರಾತ್ಮನನ್ನ ಹೊಂದಿಕೊಳ್ಳ್ರಿ. Receive. Oh, power. 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 Receive, receive, receive. 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 ಹೊಸ ಭಾಷೆಗಳು, ಹೊಸ ಭಾಷೆಗಳು, ಹೊಸ ಭಾಷೆಗಳು. 18 ಭಾಷಿಕರು ಅಲ್ಲಿದ್ರು, 18 ಭಾಷಿಕರು ಅಲ್ಲಿದ್ರು, 18 ಭಾಷೆಗಳು ಮಾತಾಡಿದ್ರು. ಈಗ ಹೊಸ ಭಾಷೆಗಳು, ಭಾಷಾ ವರಗಳು, ಭಾಷಾ ವರಗಳು. ಆ ವಾಣಿಗಳನ್ನು ಆಡುವುದಕ್ಕೆ ನಾಲಿಗೆ ಕಟ್ಟುಗಳು ಮುರಿತಾ ಇದೆ. ಪ್ರಬೋಧನೆಯ ವರ, ಪ್ರಬೋಧನೆಯ ವರ, ಪ್ರಬೋಧನೆಯ ವರ. ರೋಗ ಸೌಖ್ಯ ಮಾಡುವ ವರ, ಅದ್ಭುತ ಸೂಚಕ ಕಾರ್ಯ ಮಾಡುವ ವರ. ಓ, ಒಂದಕ್ಕೋ ಒಂದಕ್ಕೋ ರಿಸೀವ್. ಬಿಟ್ಟು ಕೊಟ್ಟು ಪಡೀರಿ. Receive it, receive it, receive it, receive it. The name of Jesus Christ I declare and decree. No more attack. ಇನ್ನು ಯಾವುದೇ ವಿಧ ಆಕ್ರಮಣ ಇಲ್ಲ. ಪವಿತ್ರಾತ್ಮನ ಸಾನ್ನಿಧ್ಯ ಇವರನ್ನು ಆವರಿಸಲ್ಪಟ್ಟಿದೆ. ಇವರ ಕುಟುಂಬಗಳ ಮೇಲೆ, ಇವರ ಜೀವಿತದಲ್ಲಿ ಈಗ 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 ಬೆಂಕಿ ಇಳಿತಾ ಇದೆ. ಅಗ್ನಿ, ಆ ಬೆಂಕಿ ಇಳಿತಾ ಇದೆ. ಅಗ್ನಿ ಇಳಿತಾ ಇದೆ. ಯವನಸ್ತ್ರೆ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಅಗ್ನಿ ಇಳಿತಾ ಇದೆ. ಅಗ್ನಿ ಅಭಿಷೇಕ ಇಳಿತಾ ಇದೆ. ಅಗ್ನಿ ಅಭಿಷೇಕ ಇಳಿತಾ ಇದೆ. ಬಿಟ್ಕೊಡ್ರೆ ಅಪ್ಪ, ಕೂಗ್ರೆ. ಆತ್ಮನೇ, ಪವಿತ್ರ ಆತ್ಮನೇ. ಓ ರಾಶಾಕ ಲಾಭ ಶಾಂತರಾಥ ಲಾಭ ಕರಾಮ ರೋತಿನಿ ಮಕಲಭ ಶಾಂತೆ. The fire, the fire, fire, fire. ಕೆಲವರ ಶರೀರಗಳು ಎಲೆಕ್ಟ್ರಿಸಿಟಿ ಪವರ್ ಪಾಸ್ ಆಗುವ ರೀತಿಯಲ್ಲಿ ಶಾಕ್ ಹೊಡೆಯೋ ಹಾಗೆ ಕೆಲವರ ಮೇಲೆ ಗಾಳಿ ಬೀಸ್ತಾ ಇದೆ. ಕೆಲವರ ಮೇಲೆ ಬೆಂಕಿ ಬೆಂಕಿ ಇಳಿತಾ ಇದೆ. ವಿವಿಧ ಅನುಭವಗಳು ಇದರ ಒಳಗಡೆ ನಡೀತಾ ಇದೆ. ಇದುವರೆಗೂ ಕೇಳಿದಲ್ಲ, ಇದುವರೆಗೂ ಕೇಳಿದಲ್ಲ, ಇದುವರೆಗೂ ಕೇಳಿದಲ್ಲ, ಇದುವರೆಗೂ ಕೇಳಿದಲ್ಲ. ನಿನ್ನ ಜೀವನದಲ್ಲಿ ನೀನು ವಿಟ್ನೆಸ್ ಮಾಡ್ತೀಯ, ನೀನೇ ಸಾಕ್ಷೀಕರಿಸ್ತೀಯ, ನಿನ್ನ ಅನುಭವದಲ್ಲಿ ನೀನು ಸಾರ್ತೀಯ. ಹೊಂದ್ಕೋ, ಹೊಂದ್ಕೋ, ಹೊಂದ್ಕೋ. This is the day of Pentecost. This is the day of Pentecost. This is the day of Pentecost. ಇದರಲ್ಲಿ ಕೆಲವರು ಪರಿಶುದ್ಧಾತ್ಮನ ಪುನರಾವರ್ತಿ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪ್ರಯೋಜನಕ್ಕೆ ಬಂದವರು, ಒಂದು ಕಾಲದಲ್ಲಿ ದೇವರಿಗೆ ಹೋಗಿ ಎದ್ದು ಪ್ರಯೋಜನಕ್ಕೆ ಬಂದವರು, ಎಲ್ಲೋ ಕೆಳಗಡೆ 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 ಹೋದವರು ದೇವರು ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ. ಇವತ್ತು ನೀನು ತುಂಬಿಸ್ತಾ ಇದ್ದಾನೆ ಸಹೋದರಿ, ನೀನು ತುಂಬಿಸ್ತಾ ಇದ್ದಾನೆ ಸಹೋದರ. ನೀನು ಒಪ್ಪಿಸು, ಬಿಟ್ಕೊಡ.
Come on, open your mouth widely. Open your mouth widely. ನಿನ್ನ ಬಾಯಿಯನ್ನು ವಿಸ್ತಾರವಾಗಿ ತೆರೆ. ಮಾತಾಡು, 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 ಮಾತಾಡು. ನೀನ್ ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಮಾಡಬೇಡ. ನೀನ್ ನಿನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ. ಈ ಶಕ್ತಿಯ ಮುಂದೆ ನಿನ್ನ ನಿಯಂತ್ರಣ ನಿಲ್ಲಕ್ಕಾಗೋದಿಲ್ಲ. ತಂದೆ, ಈ ಜನರನ್ನ ಆಶೀರ್ವದಿಸ್ತೇನೆ. ಇವರ ಮೇಲೆ ಉರಿಸುವ ಬೆಂಕಿ ಅದು ತಗನೆ ಉರಿಯಲಿ. ಅದು ತಗನೆ ಉರಿಯಲಿ. ಅದು ಪಟ್ಟಣಗಳನ್ನು ಉರಿಸಲಿ, ಜನಾಂಗಗಳನ್ನು ಉರಿಸಲಿ. ದೈವ ನಾಮದ ಮಹಿಮೆಗಾಗಿ ರಾಜ್ಯವನ್ನು ಕಟ್ಟೋದಕ್ಕೆ ಬೇಕಾದ, ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಬೇಕಾದ ಅಗ್ನಿ ಅಭಿಷೇಕ ಇವರ ಮೇಲೆ ಇವತ್ತಿನಿಂದ ಇವರ ಅನುಭವದಲ್ಲಿ ಸಾರತಕ್ಕಂತೆ, ಅನುಭವದಲ್ಲಿ ಅನುಭವಿಸಿದ ಅನುಭವದಿಂದ ಸಾರತಕ್ಕಂತೆ ರಿಲೀಸ್ ಮಾಡ್ತಾ ಇದ್ದೇನೆ. ಆಶೀರ್ವದಿಸ ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್. ಕೈಗಳ ಮೇಲೆ ಕೆತ್ತಿಡ್ರಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಹಣ್ಣೆನತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಈ ಅಭಿಷೇಕದ ಕೂಟದ ಸಂಗಡವಾಗಿ, ನಮ್ಮನ್ನು ವೀಕ್ಷಿಸಿದವರ ಸಂಗಡವಾಗಿ, ಕುಟುಂಬಗಳ ಸಂಗಡವಾಗಿ, ಈ ವಿಡಿಯೋಗಳನ್ನು ನಂತರ ವೀಕ್ಷಿಸುವವರ ಸಂಗಡವಾಗಿ ಇಂದಿಗೂ ಎಂದಿಗೂ ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಇಂದಿಗೂ ಎಂದಿಗೂ ಇವರ ಸಂಗಡ ಉಂಟಾಗಿರಲಿ. ಆಮೆನ್. ಹೇಗಟ್ಟ ಕರ್ತನಿಗೆ ಜಯಘೋಷ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. God bless you.